ವೃಷಭ ರಾಶಿಯವರೇ, ಈ ವಿಡಿಯೋ ಈ ಸಮಯದಲ್ಲಿ ನಿಮ್ಮ ಕಣ್ಣ ಮುಂದೆ ಬಂದಿದ್ದರೆ ಇದನ್ನು ಕೇವಲ ಒಂದು ಸಾಮಾನ್ಯ ವಿಡಿಯೋ ಎಂದು ಭಾವಿಸಿ ಮುಂದೆ ಹೋಗಬೇಡಿ. ಏಕೆಂದರೆ ಇಂದಿನ ಈ ಮಾತು ನಿಮ್ಮ ಜೀವನದೊಂದಿಗೆ ಜೋಡಣೆಯಾಗಿರುವ ಆ 3 ಸಂಕೇತಗಳ ಕಡೆಗೆ ಸೂಚಿಸಬಹುದು. ಅವುಗಳನ್ನು ನಿರ್ಲಕ್ಷಿಸುವುದು ನಿಮಗೆ ಭಾರೀ ಬೆಲೆ ತರಬಹುದು. ಹೇಳಲಾಗುತ್ತಿದೆ, ವೃಷಭ ರಾಶಿಯವರ ಮುಂದೆ ಒಟ್ಟಿಗೆ 3 ದೊಡ್ಡ ಘಟನೆಗಳ ಸಂಕೇತಗಳು ರೂಪುಗೊಳ್ಳುತ್ತಿವೆ. ಅದರಲ್ಲಿ ಮೊದಲ ಘಟನೆ ಇದ್ದಕ್ಕಿದ್ದಂತೆ ನಿಮ್ಮನ್ನು ದಂಗುಬಡಿಸಬಹುದು. ಎರಡನೆಯ ಘಟನೆ ಯಾರೋ ಆತ್ಮೀಯರು ಅಥವಾ ಯಾರೋ ಹಳೆಯ ವ್ಯಕ್ತಿಯೊಂದಿಗೆ ಜೋಡಣೆಯಾಗಿರಬಹುದು. ಮತ್ತು ಮೂರನೆಯ ಘಟನೆ ಆಗಿರಬಹುದು. ಅದು ನಿಮ್ಮ ಆಲೋಚನೆ ಮತ್ತು ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತದೆ. ಆದರೆ ಅತ್ಯಂತ ದೊಡ್ಡ ಪ್ರಶ್ನೆ ಏನೆಂದರೆ, ಈ 3 ಘಟನೆಗಳ ಸಂಬಂಧ ಕೊನೆಗೂ ಯಾವ ವಿಷಯದೊಂದಿಗೆ ಇದೆ? ಇದೇ ಆ ರಹಸ್ಯ. ಅದನ್ನು ನೀವು ಈ ವಿಡಿಯೋದಲ್ಲಿ ಕೊನೆಯವರೆಗೂ ಅರ್ಥಮಾಡಿಕೊಳ್ಳಬೇಕು. ಏಕೆಂದರೆ ಅನೇಕ ಬಾರಿ ಜೀವನದಲ್ಲಿ ಯಾವುದೇ ಘಟನೆ ಇದ್ದಕ್ಕಿದ್ದಂತೆ ಬರುವುದಿಲ್ಲ. ಅದಕ್ಕೂ ಮೊದಲು ಸಣ್ಣ ಸಣ್ಣ ಸಂಕೇತಗಳು ಸಿಗಲು ಪ್ರಾರಂಭಿಸುತ್ತವೆ. ಕಾರಣವಿಲ್ಲದೆ ಯಾರೋ ವ್ಯಕ್ತಿಯ ನೆನಪು ಮತ್ತೆ ಮತ್ತೆ ಬರುವುದು. ಇದ್ದಕ್ಕಿದ್ದಂತೆ ಯಾವುದೋ ಹಳೆಯ ಸಂದೇಶ ಕಣ್ಣ ಮುಂದೆ ಬರುವುದು. ಯಾವುದೋ ನಿಂತು ಹೋದ ಕೆಲಸ ಮತ್ತೆ ಪ್ರಾರಂಭವಾಗುವುದು. ಅಥವಾ ಮನಸ್ಸಿನಲ್ಲಿ ನಿರಂತರವಾಗಿ ಒಂದು ವಿಚಿತ್ರ ಚಡಪಡಿಕೆ ಅನುಭವವಾಗುವುದು. ವೃಷಭ ರಾಶಿಯವರೇ, ಕಳೆದ ಕೆಲವು ದಿನಗಳಿಂದ ನಿಮ್ಮೊಂದಿಗೆ ಹೀಗೇನಾದರೂ ಆಗುತ್ತಿದ್ದರೆ ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಆದರೆ ಆತಂಕಪಡುವ ಅಗತ್ಯವೂ ಇಲ್ಲ. ಏಕೆಂದರೆ ಪ್ರತಿ ಅನಿರೀಕ್ಷಿತ ಘಟನೆಯ ಅರ್ಥ ಯಾವುದೋ ಅಪಘಾತವೇ ಆಗಿರಬೇಕೆಂದಿಲ್ಲ. ಕೆಲವೊಮ್ಮೆ ಅನಿರೀಕ್ಷಿತ ಸಂಕೇತ ಯಾವುದೋ ಯೋಜನೆ ಇದ್ದಕ್ಕಿದ್ದಂತೆ ಬದಲಾಗುವುದರಿಂದ, ಯಾವುದೋ ಸಂಬಂಧದಲ್ಲಿ ಅನಿರೀಕ್ಷಿತ ತಿರುವಿನಿಂದ ಅಥವಾ ಯಾವುದೋ ದೊಡ್ಡ ನಿರ್ಧಾರದ ಎದುರಾಗುವಿಕೆಯಿಂದಲೂ ಆಗಬಹುದು. ಮತ್ತು ಅತ್ಯಂತ ರಹಸ್ಯಮಯ ವಿಷಯವೆಂದರೆ, ಈ 3 ಘಟನೆಗಳಲ್ಲಿ ಒಂದು ಆಗಿರಬಹುದು. ಅದು ಆರಂಭದಲ್ಲಿ ನಿಮಗೆ ತೊಂದರೆಯಂತೆ ಕಾಣಬಹುದು. ಆದರೆ ಮುಂದೆ ಹೋಗಿ ಅದೇ ನಿಮ್ಮ ಜೀವನದಲ್ಲಿ ಯಾವುದೋ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಇದಕ್ಕಾಗಿಯೇ ವೃಷಭ ರಾಶಿಯವರೇ, ವಿಡಿಯೋವನ್ನು ಈಗಲೇ ಬಿಡಬೇಡಿ. ಏಕೆಂದರೆ ಮುಂದೆ ಹೇಳಲಾಗುವ ಸಂಕೇತಗಳಲ್ಲಿ ಯಾವುದೋ ಒಂದು ನಿಮ್ಮ ಪ್ರಸ್ತುತ ಪರಿಸ್ಥಿತಿಯೊಂದಿಗೆ ನೇರವಾಗಿ ಜೋಡಣೆಯಾಗಿರಬಹುದು. ನಿಮಗೆ ಅನಿಸಿದರೆ ಈ ಸಂದೇಶ ನಿಜವಾಗಿಯೂ ನಿಮಗಾಗಿ ಬಂದಿದೆ ಎಂದು ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಪೂರ್ಣ ಶ್ರದ್ಧೆಯಿಂದ ಬರೆಯಿರಿ, ಓಂ ನಮಃ ಶಿವಾಯ. ಏಕೆಂದರೆ ಮನುಷ್ಯ ಕಠಿಣ ಸಮಯದಲ್ಲೂ ವಿಶ್ವಾಸ ಉಳಿಸಿಕೊಂಡಾಗ ಅವನೊಳಗೆ ಪರಿಸ್ಥಿತಿಗಳನ್ನು ಎದುರಿಸುವ ಶಕ್ತಿ ಉಳಿದಿರುತ್ತದೆ. ಈಗ ಗಮನವಿಟ್ಟು ಕೇಳಿ, ವೃಷಭ ರಾಶಿಯವರೇ. ಮೊದಲ ಸಂಕೇತ ಯಾವುದೋ ಇದ್ದಕ್ಕಿದ್ದಂತೆ ಸಿಗುವ ಸುದ್ದಿಯದ್ದಾಗಿರಬಹುದು. ಈ ಸುದ್ದಿ ಯಾರೋ ವ್ಯಕ್ತಿ, ಕೆಲಸ, ಕುಟುಂಬ ಅಥವಾ ನಿಮ್ಮ ದೀರ್ಘಕಾಲದಿಂದ ನಿಂತು ಹೋದ ವಿಷಯದೊಂದಿಗೆ ಜೋಡಣೆಯಾಗಿರಬಹುದು. ಎರಡನೆಯ ಸಂಕೇತ ನಿಮ್ಮ ಸಂಬಂಧಗಳೊಂದಿಗೆ ಜೋಡಣೆಯಾಗಿರಬಹುದು. ಯಾರೋ ವ್ಯಕ್ತಿ ಇದ್ದಕ್ಕಿದ್ದಂತೆ ಸಂಪರ್ಕಿಸಬಹುದು ಅಥವಾ ಯಾವುದೋ ವಿಷಯ ಹೊರಬರಬಹುದು. ಅದನ್ನು ನೀವು ಎಂದೋ ಸಂಪೂರ್ಣವಾಗಿ ಮುಗಿದಿದೆ ಎಂದು ಭಾವಿಸಿದ್ದಿರಿ. ಮತ್ತು ಮೂರನೆಯ ಸಂಕೇತ ಅತ್ಯಂತ ಮಹತ್ವದ್ದು. ನಿಮ್ಮ ಮುಂದೆ ಅಂತಹ ನಿರ್ಧಾರ, ಅವಕಾಶ ಅಥವಾ ಸತ್ಯ ಬರಬಹುದು. ಅದು ನಿಮ್ಮನ್ನು ನಿಮ್ಮ ಹಳೆಯ ತೀರ್ಮಾನಗಳ ಬಗ್ಗೆ ಮತ್ತೊಮ್ಮೆ ಯೋಚಿಸುವಂತೆ ಒತ್ತಾಯಿಸುತ್ತದೆ. ಇದಕ್ಕಾಗಿಯೇ ಮುಂದಿನ ಸಮಯದಲ್ಲಿ ಆತುರದಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ ಮತ್ತು ಪ್ರತಿ ವಿಷಯವನ್ನು ಗಮನವಿಟ್ಟು ಅರ್ಥಮಾಡಿಕೊಳ್ಳಿ. ವೃಷಭ ರಾಶಿಯವರೇ, ನೆನಪಿಡಿ, ಈ ವಿಡಿಯೋ ನಿಮ್ಮನ್ನು ಹೆದರಿಸಲು ಅಲ್ಲ. ಇದರ ಉದ್ದೇಶ ನಿಮ್ಮನ್ನು ಎಚ್ಚರಿಸುವುದು. ಇದರಿಂದ ಇದ್ದಕ್ಕಿದ್ದಂತೆ ಯಾವುದೇ ಬದಲಾವಣೆ ನಿಮ್ಮ ಮುಂದೆ ಬಂದರೆ ನೀವು ಆತಂಕಪಡುವ ಬದಲು ಬುದ್ಧಿವಂತಿಕೆಯಿಂದ ಅದನ್ನು ಎದುರಿಸಬಹುದು. ಮತ್ತು ನಿಮ್ಮ ಹೃದಯದಲ್ಲಿ ಮಹಾದೇವನ ಮೇಲೆ ನಂಬಿಕೆ ಇದ್ದರೆ ಕಾಮೆಂಟ್ನಲ್ಲಿ ಬರೆಯಿರಿ, ಹರ ಹರ ಮಹಾದೇವ. ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ. ಏಕೆಂದರೆ ಅತ್ಯಂತ ಮಹತ್ವದ ಸಂಕೇತ ಇನ್ನೂ ಉಳಿದಿದೆ. ಅದೇ ಸಂಕೇತ ನಿಮಗೆ ಅರ್ಥ ಮಾಡಿಸಬಹುದು ಮುಂದಿನ ಬದಲಾವಣೆ ನಿಮಗೆ ಎಚ್ಚರಿಕೆಯೋ ಅಥವಾ ಯಾವುದೋ ಹೊಸ ಅಧ್ಯಾಯದ ಆರಂಭವೋ ಎಂದು. ಇದಕ್ಕಾಗಿಯೇ ವೃಷಭ ರಾಶಿಯವರೇ, ಕೊನೆಯ ಕ್ಷಣದವರೆಗೂ ಜೋಡಣೆಯಾಗಿರಿ. ಏಕೆಂದರೆ ಯಾವ ಸಂಕೇತವನ್ನು ಉಳಿದವರು ನಿರ್ಲಕ್ಷಿಸುತ್ತಾರೋ ಅದೇ ನಿಮಗೆ ಅತ್ಯಂತ ದೊಡ್ಡ ಸೂಚನೆಯಾಗಿ ಸಾಬೀತಾಗಬಹುದು. ನೋಡುವ ಧೈರ್ಯವಿದ್ದರೆ ಮಾತ್ರ ಈ ವಿಡಿಯೋವನ್ನು ಮುಂದೆ ನೋಡಿ. ಏಕೆಂದರೆ ಇಂದು ನಿಮ್ಮ ಮುಂದೆ ಯಾವ ವಿಷಯ ತೆರೆದುಕೊಳ್ಳಲಿದೆಯೋ ಅದನ್ನು ಕೇಳಿದ ನಂತರ ಬಹುಶಃ ನೀವು ನಿಮ್ಮ ಸುತ್ತಲಿನ ಸಣ್ಣ ಸಣ್ಣ ಘಟನೆಗಳನ್ನೂ ಮೊದಲಿನಂತೆ ನಿರ್ಲಕ್ಷಿಸಲು ಸಾಧ್ಯವಾಗುವುದಿಲ್ಲ. ವಿಶೇಷವಾಗಿ ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಕಾರಣವಿಲ್ಲದೆ ಚಡಪಡಿಕೆ ಇದ್ದರೆ, ಮತ್ತೆ ಮತ್ತೆ ಯಾವುದೋ ಹಳೆಯ ವಿಷಯ ನೆನಪಾಗುತ್ತಿದ್ದರೆ, ಇದ್ದಕ್ಕಿದ್ದಂತೆ ನಿದ್ದೆಗೆ ಅಡಚಣೆಯಾಗುತ್ತಿದ್ದರೆ, ಯಾರೋ ವ್ಯಕ್ತಿಯ ಮುಖ ಮತ್ತೆ ಮತ್ತೆ ಮನಸ್ಸಿಗೆ ಬರುತ್ತಿದ್ದರೆ ಅಥವಾ ನಿಮಗೆ ಹಾಗೆ ಅನಿಸುತ್ತಿದ್ದರೆ, ನಿಮ್ಮ ಜೀವನದಲ್ಲಿ ಏನೋ ಬದಲಾಗಲಿದೆ. ಆದರೆ ಏನು ಎಂದು ಅರ್ಥವಾಗುತ್ತಿಲ್ಲ. ಆಗ ಈ ವಿಡಿಯೋವನ್ನು ಮಧ್ಯದಲ್ಲಿ ಖಂಡಿತ ಬಿಡಬೇಡಿ. ಏಕೆಂದರೆ ಯಾವ ಸಂಕೇತಗಳು ನಿಮಗೆ ಸಾಮಾನ್ಯವೆಂದು ಅನಿಸುತ್ತಿವೆಯೋ ಅವುಗಳ ಹಿಂದೆ ಒಂದು ಕಥೆ ಅಡಗಿರಬಹುದು.
ಅದನ್ನು ಅರ್ಥ ಮಾಡಿಕೊಳ್ಳುವುದು ನಿಮಗೆ ಬಹಳ ಅಗತ್ಯ. ಇಂದು ನಾವು ಭಯ ಹುಟ್ಟಿಸಲು ಅಲ್ಲ, ಬದಲಾಗಿ ಆ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲು ಮಾತನಾಡುತ್ತಿದ್ದೇವೆ. ಅವುಗಳನ್ನು ಮನುಷ್ಯ ತನ್ನ ಕಾರ್ಯಮಗ್ನ ಜೀವನದಲ್ಲಿ ಆಗಾಗ್ಗೆ ನಿರ್ಲಕ್ಷಿಸುತ್ತಾನೆ. ವಿಷಯ ಗಂಭೀರವಾಗಿದೆ. ಇದಕ್ಕಾಗಿಯೇ ಆರಂಭದಿಂದ ಕೊನೆಯವರೆಗೂ ಗಮನವಿಟ್ಟು ಕೇಳಿ, ಏಕೆಂದರೆ ಮುಂದೆ ಬರುವ ವಿಷಯಗಳು ಒಂದಕ್ಕೊಂದು ಜೋಡಣೆಯಾಗಿವೆ ಮತ್ತು ನೀವು ಮಧ್ಯದ ಭಾಗವನ್ನು ಬಿಟ್ಟರೆ ಅತ್ಯಂತ ಮಹತ್ವದ ಕೊಂಡಿ ನಿಮ್ಮ ಅರ್ಥದಿಂದ ಹೊರಗುಳಿಯಬಹುದು. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಘಟನೆಗಳು ಇದ್ದಕ್ಕಿದ್ದಂತೆ ಬರುವುದಿಲ್ಲ. ಅವುಗಳಿಗೂ ಮೊದಲು ಸಣ್ಣ ಸಣ್ಣ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ. ಯಾರೋ ಇದ್ದಕ್ಕಿದ್ದಂತೆ ಸಂಪರ್ಕಿಸುವುದು, ಯಾವುದೋ ಹಳೆಯ ಸಂಬಂಧ ಮತ್ತೆ ಮುಂದೆ ಬರುವುದು, ಮನೆಯ ವಾತಾವರಣದಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆ, ಯಾವುದೋ ನಿಂತುಹೋದ ಕೆಲಸ ಇದ್ದಕ್ಕಿದ್ದಂತೆ ಮುಂದುವರಿಯುವುದು ಅಥವಾ ಅಂತಹ ಸುದ್ದಿ ಬರುವುದು. ಅದರ ನಿರೀಕ್ಷೆಯನ್ನೇ ನೀವು ಮಾಡಿರಲಿಲ್ಲ. ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ, ಹಿಂದೆ ತಿರುಗಿ ನೋಡಿದಾಗ ಅರ್ಥವಾಗುತ್ತದೆ, ಸಂಕೇತಗಳು ಮೊದಲೇ ಸಿಕ್ಕಿದ್ದವು. ಬಸ್ ನಾವು ಅವುಗಳನ್ನು ಗುರುತಿಸಲು ಪ್ರಯತ್ನಿಸಲಿಲ್ಲ. ನಿಮಗೂ ಕಳೆದ ಕೆಲವು ಸಮಯದಿಂದ ಹಾಗೆ ಅನಿಸುತ್ತಿದ್ದರೆ, ನಿಮ್ಮ ಜೀವನ ಯಾವುದೋ ಕಾಣದ ತಿರುವಿನ ಕಡೆಗೆ ಸಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಈ ವಿಷಯವನ್ನು ನೀವು ಗಮನವಿಟ್ಟು ಕೇಳಬೇಕು, ಏಕೆಂದರೆ ಇಂದು ಯಾವ 3 ದೊಡ್ಡ ಘಟನೆಗಳ ಸಾಧ್ಯತೆ ಮತ್ತು ಅವುಗಳಿಗೆ ಸಂಬಂಧಿಸಿದ ಸಂಕೇತಗಳ ಬಗ್ಗೆ ಮಾತನಾಡಲಾಗುವುದೋ, ಅವುಗಳಲ್ಲಿ ಯಾವುದೋ ಒಂದು ನಿಮ್ಮ ಜೀವನದ ಪ್ರಸ್ತುತ ಪರಿಸ್ಥಿತಿಯೊಂದಿಗೆ ಜೋಡಣೆಯಾಗಿರಬಹುದು. ಆದರೆ ಗಮನವಿಡಿ, ಇಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆಯನ್ನು ನಿಶ್ಚಿತ ಭವಿಷ್ಯವಾಣಿಯಂತೆ ಹೇಳಲಾಗುತ್ತಿಲ್ಲ. ಇದನ್ನು ಒಂದು ಎಚ್ಚರಿಕೆಯಂತೆ ಕೇಳಿ, ಜೀವನದಲ್ಲಿ ಬರುವ ಬದಲಾವಣೆಗಳ ಬಗ್ಗೆ ಜಾಗೃತರಾಗಿರುವುದು ಎಷ್ಟು ಅಗತ್ಯ ಎಂದು. ಅನೇಕ ಬಾರಿ ಭಯ ನಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಾಗಿ ಎಚ್ಚರಗೊಳಿಸುತ್ತದೆ. ಮತ್ತು ಎಚ್ಚರಿಕೆ ಅನೇಕ ದೊಡ್ಡ ತಪ್ಪುಗಳಿಂದ ಉಳಿಸಬಹುದು. ಈಗ ಸ್ವಲ್ಪ ನಿಮ್ಮ ಜೀವನದ ಕಳೆದ ಕೆಲವು ದಿನಗಳನ್ನು ನೆನಪಿಸಿಕೊಳ್ಳಿ. ಯಾರೋ ವ್ಯಕ್ತಿ ಇದ್ದಾರಾ? ಅವರ ವರ್ತನೆಯಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆ ಬಂದಿದೆಯೇ? ಯಾವುದೋ ಕೆಲಸವಿದೆಯೇ? ಅದನ್ನು ನೀವು ನಿರಂತರವಾಗಿ ಮುಂದೂಡುತ್ತಿದ್ದೀರಾ? ಮನೆಯಲ್ಲಿ ಯಾವುದೋ ವಿಷಯದ ಬಗ್ಗೆ ಒತ್ತಡವಿದೆಯೇ? ಆದರೆ ಯಾರೂ ಬಹಿರಂಗವಾಗಿ ಮಾತನಾಡುತ್ತಿಲ್ಲವೇ? ಯಾವುದೋ ನಿರ್ಧಾರ ನಿಮ್ಮ ಮುಂದೆ ನಿಂತಿದೆಯೇ? ಅದನ್ನು ತೆಗೆದುಕೊಳ್ಳುವುದರಿಂದ ನೀವು ತಪ್ಪಿಸಿಕೊಳ್ಳುತ್ತಿದ್ದೀರಾ? ಈ ಪ್ರಶ್ನೆಗಳಲ್ಲಿ ಯಾವುದಾದರೂ ಉತ್ತರ ನಿಮ್ಮ ಮನಸ್ಸಿಗೆ ತಕ್ಷಣ ಬಂದಿದ್ದರೆ ಈ ವಿಡಿಯೋವನ್ನು ಗಮನವಿಟ್ಟು ನೋಡಿ, ಏಕೆಂದರೆ ಮುಂದಿನ ವಿಷಯಗಳು ನಿಮಗೆ ಕನ್ನಡಿಯಂತೆ ಸಾಬೀತಾಗಬಹುದು. ಮತ್ತು ನಿಮಗೆ ಇನ್ನೂ ಅನಿಸುತ್ತಿದ್ದರೆ ಈ ವಿಡಿಯೋ ಕೇವಲ ಸಾಮಾನ್ಯ ವಿಷಯಗಳನ್ನು ಮಾತನಾಡುತ್ತಿದೆ ಎಂದು ಸ್ವಲ್ಪ ನಿಲ್ಲಿ, ಏಕೆಂದರೆ ನಿಜವಾದ ರಹಸ್ಯ ಇನ್ನೂ ಹೊರಬಂದಿಲ್ಲ. ಅತ್ಯಂತ ದೊಡ್ಡ ಪ್ರಶ್ನೆ ಏನೆಂದರೆ, ಈ 3 ಘಟನೆಗಳು ಕೊನೆಗೂ ಯಾವ ದಿಕ್ಕಿನ ಕಡೆಗೆ ಸೂಚಿಸುತ್ತವೆ? ಇದು ಯಾವುದೋ ನಷ್ಟದಿಂದ ಉಳಿಯುವ ಎಚ್ಚರಿಕೆಯೇ? ಯಾವುದೋ ಹಳೆಯ ಅಧ್ಯಾಯ ಮತ್ತೆ ತೆರೆಯುವ ಸಂಕೇತವೇ? ಅಥವಾ ಅಂತಹ ಪರಿಸ್ಥಿತಿಯ ಸೂಚನೆಯೇ? ಅದು ಮೊದಲು ಭಯಾನಕವಾಗಿ ಕಾಣುತ್ತದೆ, ಆದರೆ ನಂತರ ನಿಮಗೆ ಯಾವುದೋ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಇದೇ ಆ ಭಾಗ. ಅದನ್ನು ಅರ್ಥ ಮಾಡಿಕೊಳ್ಳದೆ ಪೂರ್ಣ ಚಿತ್ರ ಮುಂದೆ ಬರುವುದಿಲ್ಲ. ಇದಕ್ಕಾಗಿ ವಿಡಿಯೋವನ್ನು ಗಮನವಿಟ್ಟು ಕೇಳುತ್ತಲೇ ಇರಿ. ಮತ್ತು ನಿಮಗೆ ಇಲ್ಲಿಯವರೆಗೆ ಇದರಲ್ಲಿ ನಿಮ್ಮ ಜೀವನದ ಯಾವುದೋ ವಿಷಯ ಕಂಡಿದ್ದರೆ ವಿಡಿಯೋಗೆ ಲೈಕ್ ಖಂಡಿತ ಮಾಡಿ. ನಿಮ್ಮ ಯಾವುದೋ ಆತ್ಮೀಯ ಗೆಳೆಯ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಇಂತಹ ರಹಸ್ಯಮಯ ಮತ್ತು ಮಹತ್ವದ ಸಂಕೇತಗಳಿಗೆ ಸಂಬಂಧಿಸಿದ ವಿಡಿಯೋಗಳು ನಿಮಗೆ ಅತ್ಯಂತ ಮೊದಲು ಸಿಗುತ್ತಲೇ ಇರಲಿ. ಮತ್ತು ನಿಮ್ಮ ಹೃದಯದಲ್ಲಿ ಮಹಾದೇವನಿಗೆ ನಿಜವಾದ ಶ್ರದ್ಧೆ ಇದ್ದರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ವಿಶ್ವಾಸದಿಂದ ಹರ ಹರ ಮಹಾದೇವ ಎಂದು ಬರೆಯಿರಿ. ಇದು ಯಾವುದೇ ಪವಾಡದ ಗ್ಯಾರಂಟಿಯಲ್ಲ, ಆದರೆ ನಿಮ್ಮ ಶ್ರದ್ಧೆಗೆ ಶಬ್ದ ನೀಡುವ ಮತ್ತು ಇಡೀ ಕಾಮೆಂಟ್ ವಿಭಾಗದಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಪರಸ್ಪರ ಜೋಡಣೆಯ ವಾತಾವರಣ ನಿರ್ಮಿಸುವ ಒಂದು ಸುಂದರ ಮಾರ್ಗ ಖಂಡಿತ. ಈಗ ಮತ್ತೆ ಆ ರಹಸ್ಯದ ಬಳಿಗೆ ಬರುತ್ತೇವೆ. ಅದನ್ನು ನಾವು ನಿಧಾನವಾಗಿ ತೆರೆಯುತ್ತಿದ್ದೇವೆ. ಕೆಲವೊಮ್ಮೆ ಒಂದು ಘಟನೆ ಒಂಟಿಯಾಗಿ ಬರುವುದಿಲ್ಲ, ಅದರೊಂದಿಗೆ ಇತರ ಪರಿಸ್ಥಿತಿಗಳು ಜೋಡಣೆಯಾಗುತ್ತವೆ. ಮೊದಲು ಒಂದು ಸಣ್ಣ ಬದಲಾವಣೆ ಕಾಣಿಸುತ್ತದೆ, ನಂತರ ಯಾರೋ ವ್ಯಕ್ತಿಯ ವರ್ತನೆ ಬದಲಾಗುತ್ತದೆ ಮತ್ತು ಅದರ ನಂತರ ಇದ್ದಕ್ಕಿದ್ದಂತೆ ಯಾವುದೋ ಸುದ್ದಿ ಹೊರಬರುತ್ತದೆ. ಇದೇ ಕಾರಣದಿಂದ ಇಂದಿನ ವಿಷಯವನ್ನು ಕೇವಲ ಅನಿರೀಕ್ಷಿತ ಘಟನೆ ಎಂದು ಭಾವಿಸಿ ಹೆದರುವ ಅಗತ್ಯವಿಲ್ಲ. ನಿಜವಾದ ಸಂದೇಶ ಏನೆಂದರೆ, ಜೀವನದಲ್ಲಿ ಯಾವುದೇ ಸಂಕೇತ ನಿರಂತರವಾಗಿ ಪುನರಾವರ್ತನೆಯಾಗುತ್ತಿದ್ದರೆ ಅದನ್ನು ಬುದ್ಧಿವಂತಿಕೆಯಿಂದ ನೋಡಬೇಕು, ಏಕೆಂದರೆ ಯಾರು ಸಮಯಕ್ಕೆ ಸರಿಯಾಗಿ ಸಂಕೇತವನ್ನು ಗುರುತಿಸುತ್ತಾರೋ ಅವರು ತಮ್ಮ ನಿರ್ಧಾರಗಳನ್ನು ಉತ್ತಮ ರೀತಿಯಲ್ಲಿ ತೆಗೆದುಕೊಳ್ಳಬಹುದು. ಮತ್ತು ಇಲ್ಲಿ ಇನ್ನೊಂದು ವಿಷಯ ಬಹಳ ಮಹತ್ವದ್ದು. ಈ 3 ಘಟನೆಗಳಲ್ಲಿ ಯಾವುದೋ ಒಂದರ ಸಂಬಂಧ ಆ ವ್ಯಕ್ತಿಯೊಂದಿಗೆ ಇರಬಹುದು. ಅವರ ಬಗ್ಗೆ ನೀವು ಈಗ ಯೋಚಿಸುತ್ತಿದ್ದೀರಿ. ಯಾವುದೋ ವಿಷಯ ಮತ್ತೆ ನಿಮ್ಮ ಮುಂದೆ ಬರಬಹುದು, ಅದನ್ನು ನೀವು ಮುಗಿದಿದೆ ಎಂದು ಭಾವಿಸಿದ್ದೀರಿ. ಯಾವುದೋ ನಿಂತುಹೋದ ನಿರ್ಧಾರ ನಿಮ್ಮನ್ನು ಒತ್ತಾಯಿಸಬಹುದು. ಈಗ ನೀವು ನಿಮ್ಮ ದಿಕ್ಕನ್ನು ಆರಿಸಲೇಬೇಕು.
ಮತ್ತು ಯಾವ ವಿಷಯ ಈಗ ನಿಮಗೆ ಭಯ ಹುಟ್ಟಿಸುತ್ತಿದೆಯೋ ಅದೇ ಮುಂದೆ ಹೋಗಿ ನಿಮಗೆ ಒಂದು ಅಗತ್ಯ ಪಾಠವಾಗಿ ಸಾಬೀತಾಗಬಹುದು. ಆದರೆ ಇವುಗಳಲ್ಲಿ ಯಾವ ಸಂಕೇತ ನಿಮ್ಮ ಜೀವನದೊಂದಿಗೆ ಜೋಡಣೆಯಾಗಿದೆ ಇದನ್ನು ಅರ್ಥಮಾಡಿಕೊಳ್ಳಲು ಮುಂದಿನ ವಿಷಯವನ್ನು ಬಹಳ ಗಮನವಿಟ್ಟು ಕೇಳಬೇಕಾಗುತ್ತದೆ. ಏಕೆಂದರೆ ಮುಂದಿನ ಭಾಗದಲ್ಲಿ ನಾವು ಆ ಸಂಕೇತಗಳನ್ನು ಜೋಡಿಸುತ್ತೇವೆ. ಅವುಗಳನ್ನು ಪ್ರತ್ಯೇಕವಾಗಿ ನೋಡಿದರೆ ಯಾವುದೇ ಅರ್ಥ ಹೊರಡುವುದಿಲ್ಲ, ಆದರೆ ಒಟ್ಟಿಗೆ ನೋಡಿದರೆ ಪೂರ್ಣ ಚಿತ್ರ ಬದಲಾಗಬಹುದು. ಇದಕ್ಕಾಗಿಯೇ ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ಪ್ರಶ್ನೆಯೂ ಇದ್ದರೆ, ಇದು ನನ್ನೊಂದಿಗೂ ಆಗಬಹುದೇ ಎಂದು ವಿಡಿಯೋ ನಿಲ್ಲಿಸಬೇಡಿ. ಉತ್ತರ ಆತುರದಲ್ಲಿ ಸಿಗುವುದಿಲ್ಲ, ಆದರೆ ಕಥೆ ಮುಂದೆ ಸಾಗುತ್ತಿದ್ದಂತೆ ನಿಮಗೇ ಅನುಭವವಾಗಲು ಪ್ರಾರಂಭಿಸುತ್ತದೆ. ಯಾವ ವಿಷಯ ನಿಮ್ಮ ಜೀವನದೊಂದಿಗೆ ಹೊಂದಾಣಿಕೆಯಾಗುತ್ತಿದೆ ಎಂದು ನೆನಪಿಡಿ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದ. ಶ್ರೀ ಕೃಷ್ಣ ಜ್ಯೋತಿಷ್ಯಾಲಯ ಉಡುಪಿಯ ಪ್ರಖ್ಯಾತ ಜ್ಯೋತಿಷ್ಯ ವಿದ್ವಾಂಸರು ದೈವಜ್ಞ ಶ್ರೀ ವಿದ್ಯಾತೀರ್ಥ ಪ್ರಸನ್ನ ಭಟ್. ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀಕೃಷ್ಣ ದೈವಿಕ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ, ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ವಶೀಕರಣ, ಗಂಡ ಹೆಂಡತಿ ಕಲಹ, ಗಂಡ ಹೆಂಡತಿಯ ಅನೈತಿಕ ಸಂಬಂಧ ಬಿಡಿಸಲು, ಅತ್ತೆ ಸೊಸೆ ಕಲಹ, ವ್ಯಾಪಾರ, ವ್ಯವಹಾರ, ಹಣಕಾಸು, ಮದುವೆ, ಸಂತಾನ, ಶತ್ರುಕಾಟ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ಬಲಿಷ್ಠ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಮೊಬೈಲ್ ಸಂಖ್ಯೆ 9900753555. ಭಯದ ಕಾರಣದಿಂದ ಅಲ್ಲ, ಜಾಗೃತಿಯ ಕಾರಣದಿಂದ ಮುಂದೆ ನೋಡಿ. ಏಕೆಂದರೆ ಕೆಲವೊಮ್ಮೆ ಜೀವನ ನಮಗೆ ಮೊದಲು ಸಂಕೇತ ನೀಡುತ್ತದೆ ಮತ್ತು ನಂತರ ಪರಿಸ್ಥಿತಿ ಮುಂದೆ ಬರುತ್ತದೆ. ಇಂದು ನೀವು ಈ ವಿಡಿಯೋವನ್ನು ಕೇವಲ ಒಂದು ಸಾಮಾನ್ಯ ವಿಡಿಯೋ ಎಂದು ಭಾವಿಸಿ ಮುಂದೆ ಹೋಗಲಿದ್ದರೆ ಬಹುಶಃ ಇಲ್ಲಿಯೇ ನಿಲ್ಲುವುದು ಉತ್ತಮ. ಏಕೆಂದರೆ ಕೆಲವು ವಿಷಯಗಳು ಹಾಗಿರುತ್ತವೆ. ಅವುಗಳನ್ನು ಕೇಳಲು ಮನುಷ್ಯ ಮೊದಲು ತನ್ನೊಳಗೆ ಸ್ವಲ್ಪ ಧೈರ್ಯ ತುಂಬಿಕೊಳ್ಳಬೇಕಾಗುತ್ತದೆ. ಮತ್ತು ಇಂದು ನಿಮ್ಮ ಮುಂದೆ ಯಾವ ವಿಷಯ ಬರಲಿದೆಯೋ ಅದು ಯಾವುದೇ ಭಯ ಹುಟ್ಟಿಸಲು ಅಲ್ಲ, ಬದಲಾಗಿ ಆ ಸಂಕೇತವನ್ನು ಅರ್ಥಮಾಡಿಕೊಳ್ಳಲು. ಅದನ್ನು ನೀವು ಕಳೆದ ಕೆಲವು ಸಮಯದಿಂದ ಅನುಭವಿಸುತ್ತಿದ್ದೀರಿ, ಆದರೆ ಅದರ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಗಮನವಿಟ್ಟು ಕೇಳಿ, ಏಕೆಂದರೆ ಮುಂದಿನ ಸಮಯದಲ್ಲಿ ಒಟ್ಟಿಗೆ 3 ಘಟನೆಗಳು ನಿಮ್ಮ ಮುಂದೆ ಬರಬಹುದು. ಅವುಗಳಲ್ಲಿ ಮೊದಲ ಘಟನೆ ನಿಮ್ಮನ್ನು ದಂಗುಬಡಿಸುತ್ತದೆ, ಎರಡನೆಯದು ನಿಮ್ಮನ್ನು ಭಾವುಕರನ್ನಾಗಿಸುತ್ತದೆ ಮತ್ತು ಮೂರನೆಯ ಘಟನೆ ನಿಮ್ಮನ್ನು ಸ್ವಲ್ಪ ಹೊತ್ತು ಸಂಪೂರ್ಣವಾಗಿ ಶಾಂತವಾಗಿಸುತ್ತದೆ. ಆದರೆ ಅತ್ಯಂತ ರಹಸ್ಯಮಯ ವಿಷಯವೆಂದರೆ ಈ 3 ಘಟನೆಗಳ ಸಂಬಂಧ ಒಂದಕ್ಕೊಂದು ಇರಬಹುದು ಮತ್ತು ನೀವು ಮೊದಲ ಸಂಕೇತವನ್ನು ನಿರ್ಲಕ್ಷಿಸಿದರೆ ನಂತರ ನಿಮಗೆ ಮತ್ತೆ ಮತ್ತೆ ಇದೇ ಪ್ರಶ್ನೆ ಕಾಡಬಹುದು. ಅಯ್ಯೋ, ನಾನು ಆ ಸಮಯದಲ್ಲಿ ಆ ಸಣ್ಣ ವಿಷಯವನ್ನು ಅರ್ಥಮಾಡಿಕೊಂಡಿದ್ದರೆ ಚೆನ್ನಾಗಿರುತ್ತಿತ್ತು. ಬಹುಶಃ ನಿಮ್ಮ ಜೀವನದಲ್ಲೂ ಕಳೆದ ಕೆಲವು ದಿನಗಳಿಂದ ಏನೋ ನಡೆಯುತ್ತಿದೆ. ಅದನ್ನು ನೀವು ಯಾರಿಗೂ ಬಹಿರಂಗವಾಗಿ ಹೇಳಲು ಸಾಧ್ಯವಾಗುತ್ತಿಲ್ಲ. ಹೊರಗಿನಿಂದ ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತದೆ, ಆದರೆ ಒಳಗೆ ಎಲ್ಲೋ ಒಂದು ಚಡಪಡಿಕೆ ಇದೆ. ಕೆಲವೊಮ್ಮೆ ಕಾರಣವಿಲ್ಲದೆ ಯಾವುದೋ ಹಳೆಯ ವ್ಯಕ್ತಿಯ ನೆನಪು ಬರುತ್ತದೆ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಮನಸ್ಸು ಯಾವುದೋ ನಿರ್ಧಾರದ ಬಗ್ಗೆ ಬದಲಾಗುತ್ತದೆ. ಕೆಲವೊಮ್ಮೆ ಹಾಗೆ ಅನಿಸುತ್ತದೆ, ಯಾವುದೋ ಸುದ್ದಿ ಬರಲಿದೆ. ಮತ್ತು ಕೆಲವೊಮ್ಮೆ ಕಾರಣವಿಲ್ಲದೆ ಹೃದಯ ಹೇಳುತ್ತದೆ, ಈಗ ಏನೋ ಬದಲಾಗಲಿದೆ. ಇವುಗಳಲ್ಲಿ ಯಾವುದೋ ಒಂದು ವಿಷಯವು ನಿಮ್ಮ ಜೀವನದೊಂದಿಗೆ ಹೊಂದಾಣಿಕೆಯಾದರೆ ಮುಂದಿನ ವಿಷಯವನ್ನು ಬಹಳ ಗಮನವಿಟ್ಟು ಕೇಳಿ, ಏಕೆಂದರೆ ಮೊದಲ ರಹಸ್ಯ ಇನ್ನೂ ತೆರೆಯಬೇಕಿದೆ. ಒಬ್ಬ ವ್ಯಕ್ತಿ ಇದ್ದ. ಅವನು ನಿರಂತರವಾಗಿ ತನ್ನ ಜೀವನದಲ್ಲಿ ಒಂದೇ ವಿಷಯದ ಬಗ್ಗೆ ಚಿಂತಿತನಾಗಿದ್ದ. ಅವನಿಗೆ ಅನಿಸುತ್ತಿತ್ತು, ಅವನ ಶ್ರಮ ಕಾಣುತ್ತಿಲ್ಲ, ಅವನ ಮಾತನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಮತ್ತು ಯಾರಿಗಾಗಿ ಅವನು ಬಹಳಷ್ಟು ಮಾಡಿದನೋ ಅದೇ ಜನರು ನಿಧಾನವಾಗಿ ಅವನಿಂದ ದೂರವಾಗುತ್ತಿದ್ದಾರೆ. ಅವನು ಅನೇಕ ಬಾರಿ ತನಗೆ ತಾನೇ ಹೇಳಿಕೊಂಡ, ಬಹುಶಃ ಈಗ ಏನೂ ಬದಲಾಗುವುದಿಲ್ಲ. ಆದರೆ ಒಂದು ದಿನ ಅವನ ಬಳಿ ಒಂದು ಬಹಳ ಸಣ್ಣ ಸಂಕೇತ ಬಂದಿತು. ಯಾವುದೇ ದೊಡ್ಡ ಘಟನೆ ನಡೆದಿರಲಿಲ್ಲ. ಬಸ್ ಒಂದು ಸಂದೇಶ, ಒಂದು ಮಾತುಕತೆ ಮತ್ತು ಒಂದು ವಾಕ್ಯ. ಅದಕ್ಕೆ ಅವನು ಮೊದಲು ಮಹತ್ವ ನೀಡಿರಲಿಲ್ಲ. ಕೆಲವು ದಿನಗಳ ನಂತರ ಅದೇ ಸಣ್ಣ ವಿಷಯ ಅವನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಆರಂಭವಾಯಿತು. ಈಗ ಈ ಕಥೆಯನ್ನು ನಿಮ್ಮ ಜೀವನದೊಂದಿಗೆ ಜೋಡಿಸಿ ನೋಡಿ. ನಿಮ್ಮೊಂದಿಗೂ ಇತ್ತೀಚೆಗೆ ಯಾವುದೋ ಸಣ್ಣ ಘಟನೆ ನಡೆದಿದೆಯೇ? ಅದನ್ನು ನೀವು ಇದಕ್ಕೆ ಯಾವುದೇ ಅರ್ಥವಿಲ್ಲ ಎಂದು ಭಾವಿಸಿಬಿಟ್ಟಿದ್ದೀರಾ? ಇದ್ದಕ್ಕಿದ್ದಂತೆ ಸಿಕ್ಕ ಸಂದೇಶ, ಯಾವುದೋ ಹಳೆಯ ವ್ಯಕ್ತಿಯ ಹೆಸರು ಮುಂದೆ ಬಂದದ್ದು, ಯಾರೋ ವ್ಯಕ್ತಿಯ ಸಂಪರ್ಕ, ಯಾರೊಂದಿಗೆ ದೀರ್ಘಕಾಲದಿಂದ ಮಾತಾಗಿರಲಿಲ್ಲ, ಯಾವುದೋ ಕೆಲಸ ಇದ್ದಕ್ಕಿದ್ದಂತೆ ಮತ್ತೆ ತೆರೆದುಕೊಂಡದ್ದು, ಅಥವಾ ಯಾವುದೋ ನಿರ್ಧಾರದ ಬಗ್ಗೆ ಮನಸ್ಸು ಮತ್ತೆ ಮತ್ತೆ ಒಂದೇ ದಿಕ್ಕಿನಲ್ಲಿ ಹೋಗುತ್ತಿರುವುದು. ಸಂಭವವಿದೆ. ನಿಜವಾದ ಸಂಕೇತ ಅಲ್ಲಿಯೇ ಅಡಗಿರಬಹುದು.
ಆದರೆ ನಿಲ್ಲಬೇಡಿ, ಏಕೆಂದರೆ ಇದುವರೆಗೆ ಕೇವಲ ಮೊದಲ ಬಾಗಿಲು ತೆರೆದಿದೆ. ಎರಡನೆಯ ವಿಷಯ ಅದಕ್ಕಿಂತಲೂ ಆಳವಾದದ್ದು. ನಿಮ್ಮ ಜೀವನದಲ್ಲಿ ಯಾರೋ ವ್ಯಕ್ತಿ ಇರಬಹುದು. ಅವರು ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲಿಲ್ಲ. ನೀವು ಅವರ ಮುಂದೆ ನಿಮ್ಮ ಭಾವನೆಗಳನ್ನು ಹೇಳಲು ಪ್ರಯತ್ನಿಸಿರಬಹುದು. ಆದರೆ ಬಹುಶಃ ಅವರು ನಿಮ್ಮ ಮೌನವನ್ನು ದೌರ್ಬಲ್ಯವೆಂದು ಭಾವಿಸಿದರು. ನೀವು ದೂರವಾದಾಗ ಅವರು ಯೋಚಿಸಿರಬಹುದು, ನಿಮಗೆ ವ್ಯತ್ಯಾಸವಾಗುವುದಿಲ್ಲ ಎಂದು. ಆದರೆ ಸತ್ಯ ಏನೆಂದರೆ, ನೀವು ಬಹಳಷ್ಟು ಅನುಭವಿಸುತ್ತಿದ್ದಿರಿ. ಬಸ್ ಪ್ರತಿ ವಿಷಯವನ್ನು ಹೇಳುವ ಶಕ್ತಿ ಉಳಿದಿರಲಿಲ್ಲ. ಮತ್ತು ಇದೇ ಆ ಭಾವನಾತ್ಮಕ ರಹಸ್ಯ. ಅದು ಮುಂದೆ ಹೋಗಿ ಒಂದು ದೊಡ್ಡ ಘಟನೆಯೊಂದಿಗೆ ಜೋಡಣೆಯಾಗಬಹುದು. ಯಾರೋ ವ್ಯಕ್ತಿಯೊಂದಿಗೆ ಇದ್ದಕ್ಕಿದ್ದಂತೆ ಮಾತುಕತೆ ಆಗಬಹುದು. ಅವರನ್ನು ನೀವು ಮನಸ್ಸಿನಿಂದ ಬಹುತೇಕ ಬಿಟ್ಟಿದ್ದಿರಿ. ಯಾವುದೋ ಹಳೆಯ ತಪ್ಪು ಗ್ರಹಿಕೆ ಮತ್ತೆ ಮುಂದೆ ಬರಬಹುದು ಮತ್ತು ಹಾಗೂ ಆಗಬಹುದು. ನಿಮಗೆ ಯಾರೋ ವ್ಯಕ್ತಿಯ ನಿಜವಾದ ಆಲೋಚನೆ ತಿಳಿಯಬಹುದು. ಅವರ ಬಗ್ಗೆ ನೀವು ದೀರ್ಘಕಾಲದಿಂದ ಊಹಿಸುತ್ತಿದ್ದಿರಿ. ಆದರೆ ಗಮನವಿಡಿ, ಪ್ರತಿ ವಾಪಸಾತಿ ಸಂತೋಷ ತರುವುದಿಲ್ಲ. ಕೆಲವು ಜನರು ಹಿಂದಿರುಗುತ್ತಾರೆ. ಇದರಿಂದ ನಿಮಗೆ ಆ ಅಧ್ಯಾಯವನ್ನು ಸಂಪೂರ್ಣವಾಗಿ ಮುಚ್ಚುವ ಕಾರಣ ಸಿಗಬಹುದು. ಅದನ್ನು ನೀವು ಇಲ್ಲಿಯವರೆಗೆ ಅಪೂರ್ಣವೆಂದು ಭಾವಿಸುತ್ತಿದ್ದಿರಿ. ಇದಕ್ಕಾಗಿಯೇ ಮುಂದಿನ ಸಂಕೇತವನ್ನು ಕೇವಲ ಅದು ಹಳೆಯದು ಎಂಬ ಕಾರಣಕ್ಕೆ ಒಳ್ಳೆಯದು ಎಂದು ಭಾವಿಸಬೇಡಿ. ಮೊದಲು ಅದರ ದಿಕ್ಕನ್ನು ಅರ್ಥಮಾಡಿಕೊಳ್ಳಿ. ಮತ್ತು ಈಗ ಮೂರನೆಯ ರಹಸ್ಯ. ಇದು ಅತ್ಯಂತ ಮಹತ್ವದ್ದು. ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳು ಬದಲಾಗುವ ಮೊದಲು ಆಗಾಗ್ಗೆ ಕೆಲವು ಸಣ್ಣ ವಿಷಯಗಳು ಬದಲಾಗುತ್ತವೆ. ಮಾತುಕತೆಯ ರೀತಿ ಬದಲಾಗುತ್ತದೆ. ಜನರ ವರ್ತನೆ ಬದಲಾಗುತ್ತದೆ. ಇದ್ದಕ್ಕಿದ್ದಂತೆ ಯಾವುದೋ ಅವಕಾಶ ಮುಂದೆ ಬರುತ್ತದೆ. ಯಾವುದೋ ನಿಂತುಹೋದ ಕೆಲಸದಲ್ಲಿ ಚಲನೆ ಕಾಣುತ್ತದೆ. ಆದರೆ ನಿಮ್ಮ ಮುಂದೆ ಬರುವ ಮೂರನೆಯ ಘಟನೆಯ ಸಂಬಂಧ ಕೇವಲ ಯಾರೋ ವ್ಯಕ್ತಿಯೊಂದಿಗೆ ಅಲ್ಲ, ನಿಮ್ಮ ಸ್ವಂತ ನಿರ್ಧಾರದೊಂದಿಗೆ ಇರಬಹುದು. ಮುಂದಿನ ಕೆಲವು ಸಮಯದಲ್ಲಿ ನೀವು ಒಂದು ಆಯ್ಕೆ ಮಾಡಬೇಕಾಗಬಹುದು. ಅದರಲ್ಲಿ ಒಂದು ದಾರಿ ಸುಲಭವಾಗಿ ಕಾಣುತ್ತದೆ ಮತ್ತು ಇನ್ನೊಂದು ದಾರಿ ಸರಿಯೆಂದು ಅನಿಸುತ್ತದೆ. ಮತ್ತು ಇದೇ ನಿಮ್ಮ ಕಥೆಯ ನಿಜವಾದ ತಿರುವು ಅಡಗಿರುವ ಜಾಗ. ಏಕೆಂದರೆ ಅನೇಕ ಬಾರಿ ಜೀವನದ ಅತ್ಯಂತ ದೊಡ್ಡ ಅನಿರೀಕ್ಷಿತ ಘಟನೆ ಯಾವುದೇ ಅಪಘಾತದ ಹೆಸರಲ್ಲ. ಬದಲಾಗಿ ಅದು ಇದ್ದಕ್ಕಿದ್ದಂತೆ ಆಗುವ ಬದಲಾವಣೆ. ಅದರ ಕಲ್ಪನೆಯನ್ನೂ ನಾವು ಎಂದೂ ಮಾಡಿರಲಿಲ್ಲ. ಇದಕ್ಕಾಗಿಯೇ ಈ ವಿಷಯವನ್ನು ಭಯದಂತೆ ಕೇಳಬೇಡಿ. ಇದನ್ನು ಒಂದು ಎಚ್ಚರಿಕೆಯಂತೆ ಕೇಳಿ. ಯಾವುದೇ ವಿಷಯ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬಡಿಯುತ್ತಿದ್ದರೆ, ಯಾವುದೇ ನಿರ್ಧಾರ ಮತ್ತೆ ಮತ್ತೆ ಮುಂದೆ ಬರುತ್ತಿದ್ದರೆ, ಯಾರೋ ವ್ಯಕ್ತಿ ಅಥವಾ ಪರಿಸ್ಥಿತಿ ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ಸಕ್ರಿಯವಾಗುತ್ತಿದ್ದರೆ, ಅದನ್ನು ಅರ್ಥಮಾಡಿಕೊಳ್ಳದೆ ನಿರ್ಲಕ್ಷಿಸಬೇಡಿ. ಮತ್ತು ನಿಮಗೆ ಇನ್ನೂ ಅನಿಸುತ್ತಿದ್ದರೆ ಇದೆಲ್ಲವೂ ಕೇವಲ ಕಾಕತಾಳೀಯ ಎಂದು, ಮುಂದಿನ ಭಾಗದಲ್ಲಿ ಯಾವ ಸಂಕೇತ ಮುಂದೆ ಬರುತ್ತದೆಯೋ ಅದು ನಿಮಗೆ ನಿಮ್ಮ ಸ್ವಂತ ಜೀವನದ ಯಾವುದೋ ಘಟನೆಯ ನೆನಪು ತರಿಸಬಹುದು. ಏಕೆಂದರೆ ನಿಜವಾದ ರಹಸ್ಯ ಇನ್ನೂ ಉಳಿದಿದೆ. ಕೆಲವೊಮ್ಮೆ ಜೀವನದಲ್ಲಿ ಅತ್ಯಂತ ದೊಡ್ಡ ಸಂಕೇತ ಯಾವುದೇ ದೊಡ್ಡ ಧ್ವನಿಯೊಂದಿಗೆ ಬರುವುದಿಲ್ಲ. ಅದು ಸಂಪೂರ್ಣವಾಗಿ ಮೌನವಾಗಿ ಬರುತ್ತದೆ. ಒಂದು ಸಣ್ಣ ಸಂದೇಶ, ಯಾರೋ ಇದ್ದಕ್ಕಿದ್ದಂತೆ ಬದಲಾಗುತ್ತಿರುವ ವರ್ತನೆ, ಯಾವುದೋ ಹಳೆಯ ಕೆಲಸ ಮತ್ತೆ ಮುಂದೆ ಬಂದದ್ದು, ಅಥವಾ ರಾತ್ರಿಯ ಯಾವುದೋ ಶಾಂತ ಸಮಯದಲ್ಲಿ ಹೃದಯದೊಳಗೆ ಏಳುವ ಒಂದು ವಿಚಿತ್ರ ಚಡಪಡಿಕೆ. ಮತ್ತು ಬಹುಶಃ ನಿಮ್ಮೊಂದಿಗೂ ಕಳೆದ ಕೆಲವು ಸಮಯದಿಂದ ಇದೇ ಆಗುತ್ತಿದೆ. ನೀವು ನಿಮಗೆ ತಾನೇ ಹೇಳುತ್ತೀರಿ, ಎಲ್ಲವೂ ಸರಿಯಾಗಿದೆ. ಆದರೆ ಒಳಗಿಂದ ನಿಮಗೆ ಗೊತ್ತು, ಏನೋ ಹಾಗಿಲ್ಲ, ಹೇಗೆ ಕಾಣುತ್ತಿದೆಯೋ ಹಾಗಿಲ್ಲ. ಇದೇ ಕಾರಣದಿಂದ ಇಂದಿನ ವಿಷಯವನ್ನು ಮಧ್ಯದಲ್ಲಿ ಬಿಡುವುದು ಸರಿಯಲ್ಲ. ಏಕೆಂದರೆ ಯಾವ 3 ಘಟನೆಗಳ ಕಡೆಗೆ ಸಂಕೇತ ಸಿಗುತ್ತಿದೆಯೋ ಅವುಗಳಲ್ಲಿ ಎರಡನೆಯ ಘಟನೆಯ ಸಂಬಂಧ ನಿಮ್ಮ ಸುತ್ತಲಿನ ಜನರೊಂದಿಗೆ ಇರಬಹುದು. ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ, ಯಾರಿಂದ ನೀವು ಇದರ ನಿರೀಕ್ಷೆ ಮಾಡುವುದಿಲ್ಲವೋ ಅವರೇ ಯಾವುದೋ ವಿಷಯವನ್ನು ಮುಂದೆ ತರಬಹುದು. ಅದನ್ನು ನೀವು ದೀರ್ಘಕಾಲದಿಂದ ತಿಳಿಯಲು ಬಯಸುತ್ತಿದ್ದಿರಿ. ಯೋಚಿಸಿ, ನಿಮ್ಮ ಜೀವನದಲ್ಲಿ ಹಾಗೆ ಯಾರಿದ್ದಾರೆ? ಯಾರ ಮುಂದೆ ನೀವು ಎಂದೂ ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ತೆರೆಯಲಿಲ್ಲ? ಯಾರೋ ವ್ಯಕ್ತಿ, ಯಾರೊಂದಿಗೆ ಮಾತು ಅಪೂರ್ಣವಾಗಿ ಉಳಿಯಿತು. ಯಾವುದೋ ಸಂಬಂಧ, ಅದರಲ್ಲಿ ಶಬ್ದಗಳು ಕಡಿಮೆ ಮತ್ತು ಪ್ರಶ್ನೆಗಳು ಹೆಚ್ಚು ಉಳಿದವು. ಅಥವಾ ಯಾರೋ ವ್ಯಕ್ತಿ, ಅವರ ಬಗ್ಗೆ ನಿಮಗೆ ಇಂದಿಗೂ ಅನಿಸುತ್ತದೆ, ಅವರು ನಿಮ್ಮನ್ನು ತಪ್ಪಾಗಿ ಅರ್ಥಮಾಡಿಕೊಂಡರು ಎಂದು. ಈಗ ಗಮನವಿಟ್ಟು ಕೇಳಿ, ಏಕೆಂದರೆ ಕಥೆ ಇಲ್ಲಿಂದಲೇ ನಿಮ್ಮ ಜೀವನದೊಂದಿಗೆ ಜೋಡಣೆಯಾಗುತ್ತದೆ. ಒಬ್ಬ ಮಹಿಳೆ ಅನೇಕ ತಿಂಗಳುಗಳಿಂದ ತನ್ನ ಜೀವನದಲ್ಲಿ ಒಂದು ಹಳೆಯ ಸಂಬಂಧದ ಬಗ್ಗೆ ಗೊಂದಲದಲ್ಲಿದ್ದಳು. ಅವಳು ಮುಂದೆ ಸಾಗಲು ಬಯಸುತ್ತಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸಿಕ್ಕಿಹಾಕಿಕೊಂಡಿತ್ತು. ಕೊನೆಗೂ ಆ ವ್ಯಕ್ತಿ ಅವಳೊಂದಿಗೆ ಹಾಗೆ ಯಾಕೆ ವರ್ತಿಸಿದ? ಅವಳು ಅನೇಕ ಬಾರಿ ಉತ್ತರ ಹುಡುಕಲು ಪ್ರಯತ್ನಿಸಿದಳು. ಆದರೆ ಪ್ರತಿ ಬಾರಿ ಮಾತು ಅಲ್ಲಿಗೆ ಬಂದು ನಿಲ್ಲುತ್ತಿತ್ತು. ನಂತರ ಒಂದು ದಿನ ಇದ್ದಕ್ಕಿದ್ದಂತೆ ಅವಳಿಗೆ ಒಂದು ಸಂದೇಶ ಸಿಕ್ಕಿತು. ಅದರ ನಿರೀಕ್ಷೆಯೇ ಅವಳಿಗೆ ಇರಲಿಲ್ಲ. ಸಂದೇಶ ಚಿಕ್ಕದಾಗಿತ್ತು, ಆದರೆ ಅದರಲ್ಲಿ ಅಂತಹ ವಿಷಯವಿತ್ತು. ಅದು ಅವಳೊಳಗೆ ಅಡಗಿದ್ದ ಸಂಪೂರ್ಣ ಅಧ್ಯಾಯವನ್ನು ತೆರೆದಿಟ್ಟಿತು. ಅವಳಿಗೆ ಮೊದಲ ಬಾರಿಗೆ ಅರ್ಥವಾಯಿತು,
ಯಾವ ಘಟನೆಯನ್ನು ಅವಳು ತನ್ನ ಸೋಲು ಎಂದು ಭಾವಿಸುತ್ತಿದ್ದಳೋ ಅದು ವಾಸ್ತವವಾಗಿ ಅವಳ ಜೀವನವನ್ನು ಬೇರೆ ದಿಕ್ಕಿನಲ್ಲಿ ಕೊಂಡೊಯ್ಯುವ ಆರಂಭವಾಗಿತ್ತು. ಈಗ ಈ ಕಥೆಯನ್ನು ಕೇವಲ ಕಥೆ ಎಂದು ಭಾವಿಸಬೇಡಿ. ನಿಮ್ಮ ಜೀವನದಲ್ಲಿ ಆ ಘಟನೆಯನ್ನು ನೆನಪಿಸಿಕೊಳ್ಳಿ. ಅದು ನಿಮ್ಮನ್ನು ಅತ್ಯಂತ ಹೆಚ್ಚು ಮುರಿದಿತ್ತು. ಯಾವ ಸಮಯದಲ್ಲಿ ನಿಮಗೆ ಅನಿಸಿತ್ತು, ಈಗ ಏನೂ ಮೊದಲಿನಂತೆ ಇರುವುದಿಲ್ಲ ಎಂದು? ಯಾರ ವ್ಯಕ್ತಿಯ ಕಾರಣದಿಂದ ನೀವು ರಾತ್ರಿಗಳಲ್ಲಿ ಎಚ್ಚರವಾಗಿ ಯೋಚಿಸಿದ್ದಿರಿ, ತಪ್ಪು ಕೊನೆಗೂ ಎಲ್ಲಿ ಆಯಿತು ಎಂದು? ಬಹುಶಃ ನಿಮಗೆ ಅನಿಸಿರಬಹುದು, ನಿಮ್ಮೊಂದಿಗೆ ಅನ್ಯಾಯವಾಯಿತು ಎಂದು. ಬಹುಶಃ ನೀವು ನಿಮಗೆ ತಾನೇ ಸಮಾಧಾನ ಹೇಳಿಕೊಂಡಿರಬಹುದು, ಈಗ ಆ ವಿಷಯವನ್ನು ಮರೆಯಬೇಕು ಎಂದು. ಆದರೆ ಇಂದಿಗೂ ಆ ಘಟನೆಯ ನೆನಪು ಬಂದ ಕೂಡಲೇ ನಿಮ್ಮೊಳಗೆ ಸಣ್ಣದೊಂದು ನೋವು ಏಳುತ್ತಿದ್ದರೆ ಸಂಭವವಿದೆ. ಆ ಅಧ್ಯಾಯ ಸಂಪೂರ್ಣವಾಗಿ ಮುಗಿದಿಲ್ಲ. ಮತ್ತು ಇದರ ಅರ್ಥ ಇದಲ್ಲ, ಅದೇ ವ್ಯಕ್ತಿ ವಾಪಸ್ ಬರುತ್ತಾರೆ ಎಂದು. ಇದರ ಅರ್ಥ ಇರಬಹುದು, ಆ ಘಟನೆಯ ಅಂತಿಮ ಅರ್ಥ ಈಗ ನಿಮ್ಮ ಮುಂದೆ ಬರಲಿದೆ. ಕೆಲವೊಮ್ಮೆ ಕ್ಲೋಷರ್ ಯಾವುದೋ ವ್ಯಕ್ತಿಯ ವಾಪಸಾತಿಯಿಂದ ಅಲ್ಲ, ಸತ್ಯ ಮುಂದೆ ಬರುವುದರಿಂದ ಸಿಗುತ್ತದೆ. ಮತ್ತು ಇದೇ ಎರಡನೆಯ ಸಂಕೇತ. ಮುಂದಿನ ಸಮಯದಲ್ಲಿ ಯಾವುದೋ ಮಾಹಿತಿ, ಮಾತುಕತೆ ಅಥವಾ ಪರಿಸ್ಥಿತಿ ಮುಂದೆ ಬರಬಹುದು. ಅದು ನಿಮ್ಮನ್ನು ಯಾವುದೋ ಹಳೆಯ ವಿಷಯವನ್ನು ಹೊಸ ದೃಷ್ಟಿಕೋನದಿಂದ ನೋಡುವಂತೆ ಒತ್ತಾಯಿಸುತ್ತದೆ. ಆದರೆ ಇಲ್ಲಿ ಒಂದು ವಿಷಯ ಬಹಳ ಅಗತ್ಯ. ಪ್ರತಿ ಸುದ್ದಿಯ ಮೇಲೆ ತಕ್ಷಣ ನಂಬಿಕೆ ಇಡಬೇಡಿ. ಮೊದಲು ನೋಡಿ, ಅದು ನಿಮಗೆ ಶಾಂತಿ ನೀಡುತ್ತದೆಯೇ ಅಥವಾ ಚಡಪಡಿಕೆಯೇ? ಏಕೆಂದರೆ ಸರಿಯಾದ ಸಂಕೇತ ಆಗಾಗ್ಗೆ ನಿಮ್ಮೊಳಗೆ ಸ್ಪಷ್ಟತೆ ಹುಟ್ಟಿಸುತ್ತದೆ. ತಪ್ಪು ದಿಕ್ಕು ನಿಮ್ಮನ್ನು ಇನ್ನಷ್ಟು ಗೊಂದಲಕ್ಕೆ ದೂಡುತ್ತದೆ. ಈಗ ಮಾತನಾಡೋಣ ಆ ಮೂರನೆಯ ಘಟನೆಯ ಬಗ್ಗೆ. ಅದರ ಸಂಕೇತ ಇಲ್ಲಿಯವರೆಗೆ ಕೇವಲ ಹಗುರವಾಗಿ ಕಾಣಿಸುತ್ತಿತ್ತು. ನೆನಪಿಸಿಕೊಳ್ಳಿ, ಇತ್ತೀಚೆಗೆ ಯಾವುದೋ ಕೆಲಸ ಇದ್ದಕ್ಕಿದ್ದಂತೆ ನಿಂತು ಹೋಯಿತೆ. ಯಾವುದೋ ಹಣ ಸಿಕ್ಕಿ ಹಾಕಿಕೊಂಡಿತ್ತೆ. ಯಾವುದೋ ಯೋಜನೆ ರೂಪುಗೊಂಡು ಮುರಿದು ಹೋಯಿತೆ. ಯಾರೋ ವ್ಯಕ್ತಿ ಕೊನೆಯ ಕ್ಷಣದಲ್ಲಿ ತನ್ನ ನಿರ್ಧಾರ ಬದಲಾಯಿಸಿದ್ದನೆ. ಹೌದಾದರೆ ಆ ಅಡಚಣೆಯನ್ನು ಕೇವಲ ನಷ್ಟವೆಂದು ಭಾವಿಸಬೇಡಿ. ಅನೇಕ ಬಾರಿ ಯಾವ ವಿಷಯ ಸಮಯಕ್ಕೆ ಆಗುವುದಿಲ್ಲವೋ ಅದು ಈ ಕಾರಣದಿಂದ ಆಗುವುದಿಲ್ಲ, ಏಕೆಂದರೆ ಅದರ ಹಿಂದೆ ಬೇರೆ ಯಾವುದೋ ಪರಿಸ್ಥಿತಿ ಸಿದ್ಧವಾಗುತ್ತಿರುತ್ತದೆ. ಒಬ್ಬ ವ್ಯಕ್ತಿ ತಿಂಗಳುಗಳವರೆಗೆ ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದ. ಕೊನೆಯ ಕ್ಷಣದಲ್ಲಿ ಆ ಅವಕಾಶ ಅವನ ಕೈಯಿಂದ ಜಾರಿ ಹೋಯಿತು. ಅವನಿಗೆ ಅನಿಸಿತು ಅವನ ಅದೃಷ್ಟ ಕೆಟ್ಟದಾಗಿದೆ ಎಂದು. ಅವನು ತನ್ನನ್ನು ತಾನೇ ದೂಷಿಸಿಕೊಂಡ ಮತ್ತು ಒಪ್ಪಿಕೊಂಡ, ಈಗ ಯಾವುದೇ ದಾರಿ ಉಳಿದಿಲ್ಲ ಎಂದು. ಆದರೆ ಕೆಲವು ವಾರಗಳ ನಂತರ ಅದೇ ಜಾಗದಿಂದ ಎಷ್ಟೋ ಉತ್ತಮ ಅವಕಾಶ ಅವನ ಮುಂದೆ ಬಂದಿತು. ಅದರ ಕಲ್ಪನೆಯನ್ನೂ ಅವನು ಮಾಡಿರಲಿಲ್ಲ. ಆಗ ಅವನಿಗೆ ಅರ್ಥವಾಯಿತು, ಮೊದಲ ವಿಫಲತೆ ಬಹುಶಃ ವಾಸ್ತವವಾಗಿ ದಾರಿ ಬದಲಾಯಿಸುವ ಸಂಕೇತವಾಗಿತ್ತು. ಈಗ ನಿಮ್ಮ ಜೀವನದ ಆ ಮುಚ್ಚಿದ ಬಾಗಿಲಿನ ಘಟನೆಯನ್ನು ನೆನಪಿಸಿಕೊಳ್ಳಿ. ಆ ನೌಕರಿ, ಆ ಸಂಬಂಧ, ಆ ಹಣ, ಆ ಪ್ರಯಾಣ, ಆ ಯೋಜನೆ ಅಥವಾ ಆ ಅವಕಾಶ, ಅದನ್ನು ನೀವು ಕಳೆದುಕೊಂಡಿದ್ದಿರಿ. ನಿಮಗೆ ಇಂದಿಗೂ ಅನಿಸುತ್ತದೆಯೇ ಆ ವಿಷಯ ಸಿಕ್ಕಿದ್ದರೆ ಜೀವನ ಉತ್ತಮವಾಗುತ್ತಿತ್ತು ಎಂದು? ಬಹುಶಃ ನೀವು ಇನ್ನೂ ತಪ್ಪು ಬಾಗಿಲನ್ನು ನೆನಪಿಸಿಕೊಳ್ಳುತ್ತಿದ್ದೀರಿ. ನಿಮ್ಮ ಮುಂದೆ ಇನ್ನೊಂದು ಬಾಗಿಲು ನಿಧಾನವಾಗಿ ತೆರೆಯುತ್ತಿರುವಾಗ. ಆದರೆ ಅತ್ಯಂತ ದೊಡ್ಡ ತಿರುವು ಇನ್ನೂ ಉಳಿದಿದೆ. ಏಕೆಂದರೆ ಈ ಮೂರು ಘಟನೆಗಳ ನಡುವೆ ಒಂದು ಸಮಾನ ದಾರ ಕಾಣಿಸುತ್ತದೆ. ಮೊದಲ ಘಟನೆ ನಿಮ್ಮನ್ನು ದಂಗುಬಡಿಸುತ್ತದೆ. ಎರಡನೆಯದು ನಿಮ್ಮನ್ನು ಯಾವುದೋ ಹಳೆಯ ಸತ್ಯದೊಂದಿಗೆ ಭೇಟಿಯಾಗಿಸುತ್ತದೆ. ಮತ್ತು ಮೂರನೆಯದು ನಿಮ್ಮನ್ನು ಅಂತಹ ನಿರ್ಧಾರ ತೆಗೆದುಕೊಳ್ಳುವ ಮುಂದೆ ನಿಲ್ಲಿಸುತ್ತದೆ. ಅದನ್ನು ಮುಂದೂಡುವುದು ಕಷ್ಟವಾಗುತ್ತದೆ. ಮತ್ತು ಇದೇ ಆ ಜಾಗ. ಅಲ್ಲಿ ಬಹಳ ಜನರು ತಪ್ಪು ಮಾಡುತ್ತಾರೆ. ಅವರು ಭಯದಿಂದ ಹಿಂದೆ ಸರಿಯುತ್ತಾರೆ. ಆದರೆ ನೀವು ಭಯದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬಾರದು. ನೀವು ಸಂಕೇತಗಳನ್ನು ನೋಡಬೇಕು, ಪರಿಸ್ಥಿತಿಗಳನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಬೇಕು. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ವ್ಯಕ್ತಿ, ಒಂದು ನಿಂತು ಹೋದ ಕೆಲಸ ಅಥವಾ ಒಂದು ಅಪೂರ್ಣ ನಿರ್ಧಾರದ ಹೆಸರು ಮತ್ತೆ ಮತ್ತೆ ಬರುತ್ತಿದ್ದರೆ ಅದನ್ನು ಹಾಗೆಯೇ ಅದುಮಿಡಬೇಡಿ. ಸಂಭವವಿದೆ, ಅದರಲ್ಲೇ ಈ ಕಥೆಯ ಮುಂದಿನ ಸುಳಿವು ಅಡಗಿರಬಹುದು. ಮತ್ತು ಈಗ ಯಾವುದು ಬರಲಿದೆಯೋ ಅದು ಈ ಸಂಪೂರ್ಣ ಕಥೆಯ ಅತ್ಯಂತ ಸೂಕ್ಷ್ಮ ಭಾಗ. ಏಕೆಂದರೆ ಮೂರನೆಯ ಘಟನೆ ಯಾವುದೋ ಹೊರಗಿನ ವ್ಯಕ್ತಿಗಿಂತ ಕಡಿಮೆ ಮತ್ತು ನಿಮ್ಮ ಸ್ವಂತ ನಿರ್ಧಾರದೊಂದಿಗೆ ಹೆಚ್ಚು ಜೋಡಣೆಯಾಗಿರುವಂತೆ ಕಾಣಿಸುತ್ತದೆ. ಮುಂದಿನ ಭಾಗದಲ್ಲಿ ನಾವು ಅದೇ ತಿರುವಿಗೆ ತಲುಪುತ್ತೇವೆ. ಅಲ್ಲಿ ನಿಮಗೆ ಅರ್ಥವಾಗುತ್ತದೆ ಕೊನೆಗೂ ಯಾವ ವಿಷಯವನ್ನು ನಿರ್ಲಕ್ಷಿಸುವುದು ನಿಮಗೆ ಅತ್ಯಂತ ದೊಡ್ಡ ತಪ್ಪಾಗಬಹುದು ಎಂದು. ಈಗ ನೀವು ಆ ಭಾಗಕ್ಕೆ ಬಂದಿದ್ದೀರಿ. ಅಲ್ಲಿ ಈ ಸಂಪೂರ್ಣ ಕಥೆಯ ದಾರಿ ನಿಧಾನವಾಗಿ ಬದಲಾಗಲಿದೆ. ಇಲ್ಲಿಯವರೆಗೆ ಏನು ಹೇಳಲಾಗಿದೆಯೋ ಅದರಲ್ಲಿ ಬಹುಶಃ ನಿಮಗೆ ನಿಮ್ಮ ಜೀವನದ ಯಾವುದೋ ಹಳೆಯ ಘಟನೆ, ಯಾವುದೋ ಅಪೂರ್ಣ ಸಂಬಂಧ ಅಥವಾ ಯಾವುದೋ ನಿಂತು ಹೋದ ಕೆಲಸ ನೆನಪಾಗಿರಬಹುದು. ಆದರೆ ಈಗ ಗಮನವಿಟ್ಟು ಕೇಳಿ, ಏಕೆಂದರೆ ಮೂರನೆಯ ಸಂಕೇತ ಉಳಿದೆರಡಕ್ಕಿಂತ ಭಿನ್ನ. ಇದು ಹೊರಗಿನಿಂದ ಕಾಣುವ ಘಟನೆಯಾಗಿರುವುದಿಲ್ಲ. ಇದು ಮೊದಲು ನಿಮ್ಮೊಳಗೆ ಚಲನೆ ಹುಟ್ಟಿಸುತ್ತದೆ ಮತ್ತು ಅದರ ನಂತರ ಹೊರಗಿನ ಪರಿಸ್ಥಿತಿಗಳು ಬದಲಾಗುತ್ತವೆ. ಇದ್ದಕ್ಕಿದ್ದಂತೆ ನೀವು ಯಾವುದೋ ನಿರ್ಧಾರದ ಬಗ್ಗೆ ಯೋಚಿಸಬೇಕಾಗಬಹುದು.
ಅದನ್ನು ನೀವು ದೀರ್ಘಕಾಲದಿಂದ ಮುಂದೂಡುತ್ತಿದ್ದೀರಿ ಮತ್ತು ನಿಮ್ಮ ಮುಂದೆ 2 ದಾರಿಗಳಿರಬಹುದು. ಒಂದು ದಾರಿ ನಿಮಗೆ ಸುರಕ್ಷಿತವೆಂದು ಅನಿಸುತ್ತದೆ, ಇನ್ನೊಂದು ಸ್ವಲ್ಪ ಅನಿಶ್ಚಿತ. ಆದರೆ ಹೃದಯ ಮತ್ತೆ ಮತ್ತೆ ಅದೇ 2ನೆಯ ದಾರಿಯ ಕಡೆಗೆ ಎಳೆಯುತ್ತದೆ. ಇದೇ ಆ ಜಾಗ. ಅಲ್ಲಿ ಕಥೆಯ ನಿಜವಾದ ತಿರುವು ಪ್ರಾರಂಭವಾಗುತ್ತದೆ. ಒಬ್ಬ ವ್ಯಕ್ತಿಗೆ ದೀರ್ಘಕಾಲದಿಂದ ಅನಿಸುತ್ತಿತ್ತು, ಅವನ ಜೀವನ ಒಂದೇ ಜಾಗದಲ್ಲಿ ಸಿಕ್ಕಿಹಾಕಿಕೊಂಡಿದೆ ಎಂದು. ಅವನು ಪ್ರತಿ ಬೆಳಿಗ್ಗೆ ಅದೇ ಕೆಲಸ ಮಾಡುತ್ತಿದ್ದ, ಅದೇ ಜನರನ್ನು ಭೇಟಿಯಾಗುತ್ತಿದ್ದ ಮತ್ತು ರಾತ್ರಿ ಅದೇ ಪ್ರಶ್ನೆ ಯೋಚಿಸುತ್ತಿದ್ದ. ಕೊನೆಗೂ ನನ್ನ ಜೀವನದಲ್ಲಿ ಬದಲಾವಣೆ ಯಾವಾಗ ಬರುತ್ತದೆ ಎಂದು. ನಂತರ ಒಂದು ದಿನ ಅವನ ಮುಂದೆ ಇದ್ದಕ್ಕಿದ್ದಂತೆ ಒಂದು ಪ್ರಸ್ತಾವ ಬಂದಿತು. ಮೊದಲ ನೋಟದಲ್ಲಿ ಅದು ಚಿಕ್ಕದಾಗಿತ್ತು. ಅಷ್ಟು ಚಿಕ್ಕದು ಅವನಿಗೆ ಅನಿಸಿತು. ಇದನ್ನು ಒಪ್ಪಿಕೊಳ್ಳುವುದರಿಂದ ಅಥವಾ ನಿರಾಕರಿಸುವುದರಿಂದ ಏನು ವ್ಯತ್ಯಾಸವಾಗುತ್ತದೆ ಎಂದು. ಅವನು ಮೊದಲು ನಿರಾಕರಿಸಲು ಮನಸ್ಸು ಮಾಡಿದ. ಆದರೆ ಅದೇ ರಾತ್ರಿ ಅವನೊಳಗೆ ಒಂದು ವಿಚಿತ್ರ ಚಡಪಡಿಕೆಯಾಯಿತು. ಮರುದಿನ ಅವನು ತನ್ನ ನಿರ್ಧಾರ ಬದಲಾಯಿಸಿದ. ಕೆಲವು ತಿಂಗಳುಗಳ ನಂತರ ಅವನು ಹಿಂದೆ ತಿರುಗಿ ನೋಡಿದಾಗ ಅವನಿಗೆ ಅರ್ಥವಾಯಿತು. ಅದೇ ಚಿಕ್ಕ ನಿರ್ಧಾರ ಅವನ ಜೀವನದ ಅತ್ಯಂತ ದೊಡ್ಡ ದಿಕ್ಕು ಬದಲಾಯಿಸುವ ಘಟನೆಯಾಗಿತ್ತು. ಈಗ ನಿಮ್ಮ ಜೀವನದಲ್ಲಿ ಆ ಚಿಕ್ಕ ನಿರ್ಧಾರವನ್ನು ಹುಡುಕಿ. ಯಾವುದೋ ಕೆಲಸವಿದೆಯೇ? ಅದನ್ನು ನೀವು ಮತ್ತೆ ಮತ್ತೆ ಮುಂದೂಡುತ್ತಿದ್ದೀರಾ? ಯಾರಿಗೋ ಫೋನ್ ಮಾಡಲು ಬಯಸುತ್ತಿದ್ದೀರಾ, ಆದರೆ ಮಾಡುತ್ತಿಲ್ಲವೇ? ಯಾರಿಗೋ ಏನೋ ಹೇಳಲು ಬಯಸುತ್ತಿದ್ದೀರಾ, ಆದರೆ ಹೆದರುತ್ತೀರಾ? ಎದುರಿಗಿರುವವರು ಏನು ಯೋಚಿಸುತ್ತಾರೆ ಎಂದು. ಯಾವುದೋ ಹಳೆಯ ಕೆಲಸ ಮತ್ತೆ ಪ್ರಾರಂಭಿಸುವ ಮನಸ್ಸಿದೆಯೇ? ಆದರೆ ನಿಮ್ಮನ್ನು ತಾನೇ ತಡೆಯುತ್ತಿದ್ದೀರಾ? ಹೌದಾದರೆ ಗಮನವಿಡಿ. ಮುಂದಿನ ಸಮಯ ನಿಮ್ಮನ್ನು ಯಾವುದೋ ರೂಪದಲ್ಲಿ ಆಯ್ಕೆಯ ಮುಂದೆ ನಿಲ್ಲಿಸಬಹುದು. ಆದರೆ ಇಲ್ಲಿ ಒಂದು ರಹಸ್ಯವಿದೆ. ಪ್ರತಿ ಬದಲಾವಣೆ ತಕ್ಷಣ ಕಾಣಿಸುವುದಿಲ್ಲ. ಕೆಲವು ಬದಲಾವಣೆಗಳು ಮೊದಲು ಪರಿಸ್ಥಿತಿಗಳನ್ನು ಅಲುಗಾಡಿಸುತ್ತವೆ ಮತ್ತು ನಂತರ ಫಲಿತಾಂಶ ಮುಂದೆ ತರುತ್ತವೆ. ಇದಕ್ಕಾಗಿಯೇ ಇದ್ದಕ್ಕಿದ್ದಂತೆ ಯಾವುದೋ ಯೋಜನೆ ಬದಲಾದರೆ, ಯಾರೋ ವ್ಯಕ್ತಿ ತನ್ನ ವರ್ತನೆ ಬದಲಾಯಿಸಿದರೆ, ಯಾವುದೋ ಹಳೆಯ ಸಂಪರ್ಕ ಮತ್ತೆ ಸಕ್ರಿಯವಾದರೆ ಅಥವಾ ಯಾವುದೋ ನಿಂತುಹೋದ ಕೆಲಸ ಚಲನೆ ತೋರಿಸಿದರೆ ತಕ್ಷಣ ತೀರ್ಮಾನಕ್ಕೆ ಬರಬೇಡಿ. ಅದು ಕೇವಲ ಆರಂಭವಾಗಿರಬಹುದು. ಈಗ ಕಥೆಯ 2ನೆಯ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಿ. ಅವನೂ ಒಂದು ತಿರುವಿನಲ್ಲಿದ್ದ. ಅಲ್ಲಿ ಅವನಿಗೆ ಅನಿಸಿತ್ತು, ಅವನ ಬಳಿ ಯಾವುದೇ ಆಯ್ಕೆ ಇಲ್ಲ ಎಂದು. ಅವನು ಬಹಳ ಜನರನ್ನು ನಂಬಿದ್ದ, ಆದರೆ ಮತ್ತೆ ಮತ್ತೆ ನಿರಾಶೆಯಾದ. ಕೊನೆಗೆ ಅವನು ನಿರ್ಧರಿಸಿದ, ಈಗ ಯಾರಿಂದಲೂ ನಿರೀಕ್ಷೆ ಇಡುವುದಿಲ್ಲ ಎಂದು. ಆಗ ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಬಂದ, ಯಾರಿಂದ ಅವನು ಎಂದೂ ವಿಶೇಷ ನಿರೀಕ್ಷೆ ಇಟ್ಟಿರಲಿಲ್ಲ. ಆ ವ್ಯಕ್ತಿ ಯಾವುದೇ ದೊಡ್ಡ ಕೆಲಸ ಮಾಡಲಿಲ್ಲ. ಬಸ್ ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಹೇಳಿದ. ಆದರೆ ಅದೇ ಒಂದು ಮಾತು ಅವನೊಳಗೆ ಏನೋ ಬದಲಾಯಿಸಿತು. ಅವನಿಗೆ ಮೊದಲ ಬಾರಿಗೆ ಅನಿಸಿತು, ಬಹುಶಃ ಸಮಸ್ಯೆ ಇದಲ್ಲ, ಅವನ ಜೀವನದಲ್ಲಿ ಯಾವುದೇ ದಾರಿ ಇಲ್ಲ ಎಂದು. ಸಮಸ್ಯೆ ಇದು. ಅವನು ಹಳೆಯ ದಾರಿಯನ್ನೇ ಕೊನೆಯ ದಾರಿ ಎಂದು ಭಾವಿಸಿದ್ದ. ಮತ್ತು ಬಹುಶಃ ನಿಮ್ಮ ಕಥೆಯಲ್ಲೂ ಇದೇ ಮಾತು ಅನ್ವಯವಾಗುತ್ತದೆ. ನೀವು ಯಾವುದೋ ಒಂದು ಫಲಿತಾಂಶವನ್ನು ಅಂತಿಮ ಸತ್ಯವೆಂದು ಭಾವಿಸಿರಬಹುದು. ನೀವು ಯೋಚಿಸಿರಬಹುದು, ಆ ವ್ಯಕ್ತಿ ಸಿಗದಿದ್ದರೆ ಎಲ್ಲವೂ ಮುಗಿದಿದೆ, ಆ ಕೆಲಸ ಆಗದಿದ್ದರೆ ಎಲ್ಲವೂ ಮುಗಿದಿದೆ, ಆ ಹಣ ಬರದಿದ್ದರೆ ಎಲ್ಲವೂ ಮುಗಿದಿದೆ, ಆ ಸಂಬಂಧ ಉಳಿಯದಿದ್ದರೆ ಎಲ್ಲವೂ ಮುಗಿದಿದೆ. ಆದರೆ ಜೀವನ ಆಗಾಗ್ಗೆ ಒಂದು ಬಾಗಿಲು ಮುಚ್ಚಿ ನಮಗೆ ಇನ್ನೊಂದು ದಾರಿ ತೋರಿಸುತ್ತದೆ. ಬಸ್ ಆ ಸಮಯದಲ್ಲಿ ನಮ್ಮ ದೃಷ್ಟಿ ಹಳೆಯ ಬಾಗಿಲಿನ ಮೇಲೆ ಅಂಟಿಕೊಂಡಿರುತ್ತದೆ. ಇದಕ್ಕಾಗಿಯೇ ಮುಂದಿನ ಕೆಲವು ಸಮಯದಲ್ಲಿ ಅತ್ಯಂತ ಹೆಚ್ಚು ಗಮನ ಆ ವಿಷಯಗಳ ಮೇಲೆ ಇಡಿ. ಅವು ಇದ್ದಕ್ಕಿದ್ದಂತೆ ಬದಲಾಗುತ್ತಿರುವಂತೆ ಕಾಣುತ್ತವೆ. ಯಾರೋ ವ್ಯಕ್ತಿ, ಯಾರು ಮೊದಲು ಮೌನವಾಗಿದ್ದರೂ ಮಾತನಾಡಲು ಪ್ರಾರಂಭಿಸುತ್ತಾರೆ. ಯಾವುದೋ ಕೆಲಸ ತಿಂಗಳುಗಳಿಂದ ಅಡ್ಡಗಟ್ಟಿತ್ತು, ಇದ್ದಕ್ಕಿದ್ದಂತೆ ಮುಂದೆ ಸಾಗುತ್ತದೆ. ಯಾವುದೋ ಸುದ್ದಿ ಬರುತ್ತದೆ, ಅದರ ನಿರೀಕ್ಷೆಯನ್ನು ನೀವು ಬಿಟ್ಟಿದ್ದಿರಿ. ಅಥವಾ ನಿಮ್ಮೊಳಗೆ ಇದ್ದಕ್ಕಿದ್ದಂತೆ ಯಾವುದೋ ಹಳೆಯ ನಿರ್ಧಾರವನ್ನು ಬದಲಾಯಿಸುವ ಇಚ್ಛೆ ಹುಟ್ಟುತ್ತದೆ. ಈ ಸಂಕೇತಗಳನ್ನು ಜೋಡಿಸಿ ನೋಡಿ, ಏಕೆಂದರೆ 3 ಘಟನೆಗಳು ಪ್ರತ್ಯೇಕವಾಗಿ ಕಾಣಿಸಬಹುದು, ಆದರೆ ಅವುಗಳ ಹಿಂದೆ ಒಂದೇ ದಿಕ್ಕು ಅಡಗಿರಬಹುದು. ಮತ್ತು ಈಗ ಒಂದು ವಿಷಯ, ಅದು ಬಹುಶಃ ನಿಮ್ಮನ್ನು ಸ್ವಲ್ಪ ಹೊತ್ತು ಅಹಿತಕರವಾಗಿಸಬಹುದು. ಯಾರಿಂದ ನೀವು ಅತ್ಯಂತ ಹೆಚ್ಚು ನಿರೀಕ್ಷೆ ಇಡುತ್ತಿದ್ದೀರೋ, ಬದಲಾವಣೆ ಅಲ್ಲಿಂದಲೇ ಬರಬೇಕೆಂದೇನೂ ಇಲ್ಲ. ಕೆಲವೊಮ್ಮೆ ನಾವು ಸಂಪೂರ್ಣ ಶಕ್ತಿಯನ್ನು ಆ ವ್ಯಕ್ತಿಯಿಂದ ಉತ್ತರ ಪಡೆಯುವಲ್ಲಿ ಹೂಡುತ್ತೇವೆ. ಯಾರು ಉತ್ತರ ನೀಡಲು ಸಿದ್ಧರೇ ಇಲ್ಲ. ಆದರೆ ಜೀವನ ಮೌನವಾಗಿ ಬೇರೆ ಯಾವುದೋ ದಾರಿಯಲ್ಲಿ ನಮಗಾಗಿ ಜಾಗ ಮಾಡುತ್ತಿರುತ್ತದೆ. ಇದೇ ಕಾರಣದಿಂದ ಯಾರಾದರೂ ವ್ಯಕ್ತಿ ನಿಮಗೆ ಮತ್ತೆ ಮತ್ತೆ ಗೊಂದಲ, ಅವಮಾನ ಅಥವಾ ಚಡಪಡಿಕೆ ನೀಡುತ್ತಿದ್ದರೆ ಅವರ ಪ್ರತಿ ಚಟುವಟಿಕೆಯನ್ನು ಸಂಕೇತವೆಂದು ಭಾವಿಸುವುದನ್ನು ನಿಲ್ಲಿಸಿ. ನಿಜವಾದ ಸಂಕೇತ ಅದು ನಿಮ್ಮನ್ನು ಒಳಗಿಂದ ಬಲಶಾಲಿಯಾಗಿಸುತ್ತದೆ, ದುರ್ಬಲವಲ್ಲ. ಈಗ ಮೊದಲ ಘಟನೆಯ ಕಡೆಗೆ ವಾಪಸ್ ಹೋಗೋಣ. ನೆನಪಿದೆಯೇ ಆ ಸಣ್ಣ ಸುದ್ದಿ, ಸಂದೇಶ ಅಥವಾ ಇದ್ದಕ್ಕಿದ್ದಂತೆ ನಡೆದ ಮಾತುಕತೆ? ಈಗ ಕಲ್ಪಿಸಿಕೊಳ್ಳಿ,
ಅದೇ ಸಣ್ಣ ವಿಷಯ ಕೆಲವು ಸಮಯದ ನಂತರ ಎರಡನೆಯ ಪರಿಸ್ಥಿತಿಯೊಂದಿಗೆ ಜೋಡಣೆಯಾಗುತ್ತದೆ. ಇದೇ ಈ ಕಥೆಯ ಅತ್ಯಂತ ಮಹತ್ವದ ಕೊಂಡಿ. ಒಂದು ಸಣ್ಣ ಸಂಕೇತ, ಅದರ ನಂತರ ಒಂದು ಹಳೆಯ ಸತ್ಯ ಮತ್ತು ನಂತರ ಒಂದು ಹೊಸ ನಿರ್ಧಾರ. ಈ ಮೂರೂ ಒಂದು ಕ್ರಮದಲ್ಲಿ ಮುಂದೆ ಬಂದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಜೀವನದಲ್ಲಿ ಒಂದು ಅಧ್ಯಾಯ ಬದಲಾಗುತ್ತಿದೆ ಎಂದು. ಆದರೆ ಇನ್ನೂ ಅತ್ಯಂತ ದೊಡ್ಡ ರಹಸ್ಯ ಹೊರಬಂದಿಲ್ಲ, ಏಕೆಂದರೆ ಇಲ್ಲಿಯವರೆಗೆ ನಾವು ಕೇವಲ ಇದನ್ನು ಅರ್ಥ ಮಾಡಿಕೊಂಡಿದ್ದೇವೆ, ಏನು ಬದಲಾಗಬಹುದು ಎಂದು. ಮುಂದಿನ ಭಾಗದಲ್ಲಿ ಮಾತನಾಡುತ್ತೇವೆ. ಆ ಬದಲಾವಣೆಗೂ ಮೊದಲು ಯಾವ ಸಂಕೇತ ಕಾಣಿಸಬಹುದು, ಅದನ್ನು ಜನರು ಆಗಾಗ್ಗೆ ನಿರ್ಲಕ್ಷಿಸುತ್ತಾರೆ. ಮತ್ತು ಆ ಸಂಕೇತ ನಿಮ್ಮ ಮುಂದೆ ಬಂದರೆ ಅದನ್ನು ಭಯದ ದೃಷ್ಟಿಯಿಂದ ಅಲ್ಲ, ಬುದ್ಧಿವಂತಿಕೆಯ ದೃಷ್ಟಿಯಿಂದ ನೋಡಿ, ಏಕೆಂದರೆ ಸಂಭವವಿದೆ. ಅದೇ ಕ್ಷಣ ನಿಮ್ಮನ್ನು ಆ ಮೂರನೆಯ ಘಟನೆಯ ಬಹಳ ಹತ್ತಿರ ಕೊಂಡೊಯ್ಯುತ್ತದೆ. ಅದರ ನಿರೀಕ್ಷೆ ಈ ಸಂಪೂರ್ಣ ಕಥೆಯ ಆರಂಭದಿಂದ ಇದೆ. ಇಲ್ಲಿಯವರೆಗೆ ಯಾವ ಸಂಕೇತಗಳು ಮುಂದೆ ಬಂದಿವೆಯೋ ಅವುಗಳನ್ನು ಒಟ್ಟಿಗೆ ಜೋಡಿಸಿ ನೋಡಿದರೆ ಒಂದು ವಿಚಿತ್ರ ಚಿತ್ರ ಮೂಡುತ್ತದೆ. ಒಂದು ಕಡೆ ಯಾವುದೋ ಹಳೆಯ ವಿಷಯವಿದೆ, ಅದು ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ. ಇನ್ನೊಂದು ಕಡೆ ಯಾವುದೋ ನಿಂತು ಹೋದ ದಾರಿಯಿದೆ, ಅದರಲ್ಲಿ ಇದ್ದಕ್ಕಿದ್ದಂತೆ ಚಲನೆ ಆಗಬಹುದು. ಮತ್ತು ಮೂರನೆಯ ಕಡೆ ನಿಮ್ಮೊಳಗೆ ಒಂದು ನಿರ್ಧಾರ ಜನ್ಮ ತೆಗೆದುಕೊಳ್ಳುತ್ತಿದೆ, ಅದನ್ನು ನೀವು ದೀರ್ಘಕಾಲದಿಂದ ಮುಂದೂಡುತ್ತಿದ್ದೀರಿ. ಆದರೆ ಈಗ ಆ ಸಂಕೇತದ ಬಗ್ಗೆ ಮಾತನಾಡಬೇಕು. ಅದನ್ನು ಬಹುತೇಕ ಜನರು ಆಗ ಗುರುತಿಸುತ್ತಾರೆ, ಯಾವಾಗ ಬಹಳ ತಡವಾಗಿರುತ್ತದೆಯೋ. ಈ ಸಂಕೇತ ಯಾವುದೇ ಭಯಾನಕ ಧ್ವನಿಯಂತೆ ಬರುವುದಿಲ್ಲ, ಇದು ಬಹಳ ಸಾಮಾನ್ಯವಾಗಿ ಕಾಣುತ್ತದೆ. ಬಹುಶಃ ಯಾರೋ ಹೇಳಿದ ಒಂದು ಸಾಲು, ಯಾರೋ ಇದ್ದಕ್ಕಿದ್ದಂತೆ ಮಾಡಿದ ಫೋನ್, ಮನೆಯಲ್ಲಿ ನಡೆದ ಸಣ್ಣ ಮಾತುಕತೆ, ಯಾವುದೋ ಹಳೆಯ ಕಾಗದ ಅಥವಾ ಸಂದೇಶ ಸಿಕ್ಕಿದ್ದು, ಅಥವಾ ಇದ್ದಕ್ಕಿದ್ದಂತೆ ಯಾವುದೋ ಜಾಗಕ್ಕೆ ಹೋಗುವ ಅವಕಾಶ ಸಿಕ್ಕಿದ್ದು. ಅಲ್ಲಿಗೆ ಹೋಗುವ ಯೋಜನೆಯನ್ನೇ ನೀವು ಮೊದಲು ಮಾಡಿರಲಿಲ್ಲ. ನಿಮಗೆ ಅನಿಸುತ್ತದೆ ಇದು ಬರೀ ಕಾಕತಾಳೀಯ ಎಂದು. ಆದರೆ ಆ ಕ್ಷಣದಲ್ಲಿ ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳನ್ನು ಸ್ವಲ್ಪ ಗಮನವಿಟ್ಟು ನೋಡಿ, ಏಕೆಂದರೆ ಕೆಲವೊಮ್ಮೆ ದೊಡ್ಡ ಕಥೆಯ ಆರಂಭ ಬಹಳ ಚಿಕ್ಕ ಘಟನೆಯಿಂದ ಆಗುತ್ತದೆ. ಒಬ್ಬ ವ್ಯಕ್ತಿಯೊಂದಿಗೂ ಹೀಗೆಯೇ ಆಗಿತ್ತು. ಅವನ ಜೀವನದಲ್ಲಿ ದೀರ್ಘಕಾಲದಿಂದ ಒಂದು ತೊಂದರೆ ನಡೆಯುತ್ತಿತ್ತು. ಅವನು ಹೊರಗಿನಿಂದ ಸಾಮಾನ್ಯವಾಗಿರುತ್ತಿದ್ದ, ಜನರ ಮುಂದೆ ನಗುತ್ತಿದ್ದ, ಕೆಲಸ ಮಾಡುತ್ತಿದ್ದ. ಆದರೆ ಒಳಗಿಂದ ಅವನಿಗೆ ಅನಿಸುತ್ತಿತ್ತು, ಅವನ ಜೀವನ ಒಂದು ಮುಚ್ಚಿದ ಕೋಣೆಯಲ್ಲಿ ಸಿಕ್ಕಿಹಾಕಿಕೊಂಡಿದೆ ಎಂದು. ಅವನು ಅನೇಕ ಬಾರಿ ದಾರಿ ಬದಲಾಯಿಸಲು ಪ್ರಯತ್ನಿಸಿದ, ಆದರೆ ಪ್ರತಿ ಬಾರಿ ಏನಾದರೂ ಅಡಚಣೆ ಮುಂದೆ ಬರುತ್ತಿತ್ತು. ನಂತರ ಒಂದು ದಿನ ಅವನಿಗೆ ಇದ್ದಕ್ಕಿದ್ದಂತೆ ಯಾರೋ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ಸಿಕ್ಕಿತು, ಯಾರೊಂದಿಗೆ ಅವನು ಅನೇಕ ವರ್ಷಗಳಿಂದ ಸಂಪರ್ಕದಲ್ಲಿರಲಿಲ್ಲ. ಮಾತುಕತೆ ಕೇವಲ ಕೆಲವು ನಿಮಿಷ ನಡೆಯಿತು. ಯಾವುದೇ ದೊಡ್ಡ ಘೋಷಣೆ ಆಗಲಿಲ್ಲ, ಯಾವುದೇ ಪವಾಡ ಆಗಲಿಲ್ಲ. ಆದರೆ ಆ ಮಾತುಕತೆಯ ನಂತರ ಅವನಿಗೆ ಒಂದು ಮಾಹಿತಿ ಸಿಕ್ಕಿತು. ಅದು ಅವನನ್ನು ತನ್ನ ಹಳೆಯ ನಿರ್ಧಾರವನ್ನು ಮತ್ತೊಮ್ಮೆ ಯೋಚಿಸುವಂತೆ ಒತ್ತಾಯಿಸಿತು. ಅವನು ಅದೇ ದಿನ ನಿರ್ಧಾರ ತೆಗೆದುಕೊಳ್ಳಲಿಲ್ಲ. ಅವನು ಮೌನವಾಗಿದ್ದ, 2 ದಿನ ಯೋಚಿಸುತ್ತಿದ್ದ. ನಂತರ ಅವನು ಒಂದು ಹೆಜ್ಜೆ ಇಟ್ಟ ಮತ್ತು ನಿಧಾನವಾಗಿ ಅವನ ಜೀವನದ ದಿಕ್ಕು ಬದಲಾಗಲು ಪ್ರಾರಂಭವಾಯಿತು. ಈಗ ಗಮನ ಕೊಡಿ, ಈ ಕಥೆಯಲ್ಲಿ ನಿಜವಾದ ಘಟನೆ ಭೇಟಿಯಾಗಿರಲಿಲ್ಲ. ನಿಜವಾದ ಘಟನೆ ಅದರ ನಂತರ ತೆಗೆದುಕೊಂಡ ನಿರ್ಧಾರವಾಗಿತ್ತು. ಇದೇ ವ್ಯತ್ಯಾಸ ನಿಮ್ಮ ಕಥೆಯಲ್ಲೂ ಮಹತ್ವದ್ದಾಗಿರಬಹುದು. ಯಾರೋ ವ್ಯಕ್ತಿ ವಾಪಸ್ ಬರಬಹುದು, ಯಾವುದೋ ಅವಕಾಶ ಮುಂದೆ ಬರಬಹುದು, ಯಾವುದೋ ಸುದ್ದಿ ಸಿಗಬಹುದು. ಇದೆಲ್ಲವೂ ಕೇವಲ ಬಾಗಿಲುಗಳು. ಒಳಗೆ ಹೋಗಬೇಕೇ ಅಥವಾ ಬೇಡವೇ, ಈ ನಿರ್ಧಾರ ನಿಮ್ಮದಾಗಿರುತ್ತದೆ. ಇದಕ್ಕಾಗಿಯೇ ಮುಂದಿನ ಸಮಯದಲ್ಲಿ ಯಾವುದೋ ಹಳೆಯ ಪರಿಸ್ಥಿತಿ ಮತ್ತೆ ಮುಂದೆ ಬಂದರೆ ತಕ್ಷಣ ಭಾವುಕರಾಗಿ ಪ್ರತಿಕ್ರಿಯಿಸಬೇಡಿ. ಮೊದಲು ನೋಡಿ, ಅದು ನಿಮ್ಮನ್ನು ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತಿದೆ ಎಂದು. ಅದು ನಿಮ್ಮನ್ನು ಮತ್ತೆ ಮತ್ತೆ ಅದೇ ನೋವಿನಲ್ಲಿ ವಾಪಸ್ ಕೊಂಡೊಯ್ಯುತ್ತಿದೆಯೇ, ಅಥವಾ ನಿಮಗೆ ಅದರಿಂದ ಹೊರಬರುವ ಅವಕಾಶ ನೀಡುತ್ತಿದೆಯೇ? ಇದೇ ಪ್ರಶ್ನೆ ನಿಮ್ಮನ್ನು ಬಹಳ ದೊಡ್ಡ ತಪ್ಪಿನಿಂದ ಉಳಿಸಬಹುದು. ಮತ್ತು ಈಗ ಎರಡನೆಯ ಕಥೆ ಕೇಳಿ. ಒಬ್ಬ ಯುವಕ ತನ್ನ ಜೀವನದಲ್ಲಿ ಒಂದು ದೊಡ್ಡ ನಿರೀಕ್ಷೆಯನ್ನು ಯಾರೋ ವ್ಯಕ್ತಿಯಿಂದ ಇಟ್ಟಿದ್ದ. ಯಾರೂ ಅವನನ್ನು ಅನೇಕ ಬಾರಿ ನಿರಾಶೆಗೊಳಿಸಿದ್ದರು. ಪ್ರತಿ ಬಾರಿ ಅವನು ಯೋಚಿಸುತ್ತಿದ್ದ, ಬಹುಶಃ ಮುಂದಿನ ಬಾರಿ ವಿಷಯಗಳು ಸರಿಯಾಗುತ್ತವೆ ಎಂದು. ಆದರೆ ಪ್ರತಿ ಬಾರಿ ಅದೇ ದೂರ, ಅದೇ ಮೌನ ಮತ್ತು ಅದೇ ಅಪೂರ್ಣತೆ. ಒಂದು ದಿನ ಅವನು ನಿರ್ಧರಿಸಿದ, ಈಗ ಅವನು ಯಾವುದೇ ಉತ್ತರಕ್ಕಾಗಿ ಕಾಯುವುದಿಲ್ಲ ಎಂದು. ಅದೇ ನಿರ್ಧಾರದ ಕೆಲವು ಸಮಯದ ನಂತರ ಅವನ ಜೀವನದಲ್ಲಿ ಒಂದು ಹೊಸ ಅವಕಾಶ ಬಂದಿತು. ಆರಂಭದಲ್ಲಿ ಅವನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ, ಏಕೆಂದರೆ ಅವನ ಮನಸ್ಸು ಇನ್ನೂ ಹಳೆಯ ವ್ಯಕ್ತಿ ಮತ್ತು ಹಳೆಯ ಫಲಿತಾಂಶದಲ್ಲಿ ಅಂಟಿಕೊಂಡಿತ್ತು. ಆದರೆ ನಿಧಾನವಾಗಿ ಅವನಿಗೆ ಅನುಭವವಾಯಿತು. ಯಾವ ವಿಷಯವನ್ನು ಅವನು ಕಳೆದುಕೊಳ್ಳುವುದೆಂದು ಭಾವಿಸುತ್ತಿದ್ದನೋ ಬಹುಶಃ ಅದೇ ಅವನನ್ನು ಯಾವುದೋ ಉತ್ತಮ ದಿಕ್ಕಿನಲ್ಲಿ ಹೋಗದಂತೆ ತಡೆಯುತ್ತಿತ್ತು. ಮತ್ತು ಅವನು ಹಳೆಯ ನಿರೀಕ್ಷೆಯನ್ನು ಬಿಟ್ಟು ಹೊಸ ಸಾಧ್ಯತೆಗೆ ಜಾಗ ನೀಡಿದಾಗ ಆಗ ಅವನ ಆತ್ಮವಿಶ್ವಾಸ ವಾಪಸ್ ಬಂದಿತು.
ಈಗ ನೀವು ನಿಮಗೆ ತಾನೇ ಒಂದು ಪ್ರಶ್ನೆ ಕೇಳಿ. ನೀವು ಯಾವ ವಿಷಯಕ್ಕಾಗಿ ಕಾಯುತ್ತಿದ್ದೀರಿ? ಯಾರೋ ವ್ಯಕ್ತಿಯ ಸಂದೇಶಕ್ಕಾಗಿ, ಯಾವುದೋ ಉತ್ತರಕ್ಕಾಗಿ, ಯಾವುದೋ ಹಣ ಬರುವುದಕ್ಕಾಗಿ, ಯಾವುದೋ ನೌಕರಿಯ ಫೋನ್ಗಾಗಿ, ಯಾವುದೋ ಸಂಬಂಧ ಸರಿಯಾಗುವುದಕ್ಕಾಗಿ, ಅಥವಾ ಯಾವುದೋ ಅವಕಾಶಕ್ಕಾಗಿ? ಅದನ್ನು ನೀವು ಮನಸ್ಸಿನಲ್ಲೇ ನಿಮ್ಮ ಜೀವನದ ಕೊನೆಯ ನಿರೀಕ್ಷೆಯಾಗಿಸಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಈಗ ಯಾವುದೋ ಒಂದು ವಿಷಯದ ಹೆಸರು ಬಂದಿದ್ದರೆ ಅದನ್ನು ನೆನಪಿಡಿ. ಏಕೆಂದರೆ ಸಂಭವವಿದೆ. ಮುಂದಿನ ಘಟನೆಗಳ ಅತ್ಯಂತ ದೊಡ್ಡ ಸಂಬಂಧ ಅದೇ ನಿರೀಕ್ಷೆಯೊಂದಿಗೆ ಇರಬಹುದು. ಆದರೆ ಇನ್ನೊಂದು ವಿಷಯವಿದೆ, ಮತ್ತು ಇದೇ ಈ ಸಂಪೂರ್ಣ ಕಥೆಯನ್ನು ಇನ್ನಷ್ಟು ರಹಸ್ಯಮಯವಾಗಿಸುತ್ತದೆ. ಕೆಲವೊಮ್ಮೆ ಆ ವಿಷಯ ಬರುವುದಿಲ್ಲ. ಅದಕ್ಕಾಗಿ ನಾವು ಕಾಯುತ್ತಿರುತ್ತೇವೆ. ಅದರ ಜಾಗದಲ್ಲಿ ಅದರೊಂದಿಗೆ ಜೋಡಣೆಯಾದ ಬೇರೆ ಯಾವುದೋ ಘಟನೆ ಬರುತ್ತದೆ. ಅದು ನಮಗೆ ನಮ್ಮ ನಿಜವಾದ ದಿಕ್ಕನ್ನು ತೋರಿಸುತ್ತದೆ. ಇದಕ್ಕಾಗಿಯೇ ನಿಮಗೆ ನಿಖರವಾಗಿ ಅದೇ ಫಲಿತಾಂಶ ಸಿಗದಿದ್ದರೆ ಅದರ ನಿರೀಕ್ಷೆ ನೀವು ಇಡುತ್ತಿದ್ದೀರಿ. ತಕ್ಷಣ ಹೀಗೆ ಭಾವಿಸಬೇಡಿ, ಎಲ್ಲವೂ ಮುಗಿದಿದೆ ಎಂದು. ಬಹುಶಃ ಫಲಿತಾಂಶದ ರೂಪ ಬದಲಾಗಿದೆ, ಬಹುಶಃ ದಾರಿ ಬದಲಾಗಿದೆ, ಬಹುಶಃ ಸಮಯ ಬದಲಾಗಿದೆ. ಆದರೆ ಸಂಕೇತ ಇನ್ನೂ ಕೆಲಸ ಮಾಡುತ್ತಿದೆ. ಈಗ ಆ ಮೂರನೆಯ ರಹಸ್ಯದ ಬಹಳ ಹತ್ತಿರ ತಲುಪುತ್ತಾ ಇನ್ನೊಂದು ವಿಷಯ ಮುಂದೆ ಬರುತ್ತದೆ. ಮುಂದಿನ ಘಟನೆಗಳಲ್ಲಿ ಒಂದು ನಿಮ್ಮನ್ನು ಸ್ವಲ್ಪ ಹೊತ್ತು ತೊಂದರೆಗೊಳಿಸಬಹುದು. ಯಾರೋ ವ್ಯಕ್ತಿಯ ಮಾತು ನಿಮಗೆ ಚುಚ್ಚಬಹುದು. ಯಾವುದೋ ಯೋಜನೆ ಇದ್ದಕ್ಕಿದ್ದಂತೆ ನಿಲ್ಲಬಹುದು. ಯಾವುದೋ ನಿರ್ಧಾರ ಮುಂದೆ ಬರಬಹುದು. ಅದು ನಿಮಗೆ ಇಷ್ಟವಾಗದಿರಬಹುದು. ಮೊದಲ ನೋಟದಲ್ಲಿ ಅನಿಸುತ್ತದೆ, ಇದು ಕೆಟ್ಟ ಸುದ್ದಿ ಎಂದು. ಆದರೆ ಅದೇ ಘಟನೆ ಆ ದಾರಿಯನ್ನು ಮುಚ್ಚಬಹುದು. ಅದರ ಮೇಲೆ ನಡೆದು ನೀವು ಮತ್ತೆ ಮತ್ತೆ ಅದೇ ಜಾಗಕ್ಕೆ ವಾಪಸ್ಸಾಗುತ್ತಿದ್ದಿರಿ. ಇದಕ್ಕಾಗಿಯೇ ಪ್ರತಿ ಅಡಚಣೆಯನ್ನು ದುರದೃಷ್ಟವೆಂದು ಭಾವಿಸಬೇಡಿ. ಕೆಲವೊಮ್ಮೆ ಅಡಚಣೆ ರಕ್ಷಣೆಯಾಗಿರುತ್ತದೆ, ಕೆಲವೊಮ್ಮೆ ತಡಸಿದ್ಧತೆಯಾಗಿರುತ್ತದೆ, ಮತ್ತು ಕೆಲವೊಮ್ಮೆ ಯಾರೋ ವ್ಯಕ್ತಿಯ ದೂರವಾಗುವುದು ನಿಮ್ಮ ಜೀವನದಲ್ಲಿ ಖಾಲಿತನವಲ್ಲ, ಹೊಸ ಜಾಗವನ್ನು ನಿರ್ಮಿಸುತ್ತದೆ. ಈಗ ಪ್ರಶ್ನೆ ಏನೆಂದರೆ, ಈ ಮೂರು ಘಟನೆಗಳಲ್ಲಿ ಅತ್ಯಂತ ನಿರ್ಣಾಯಕ ಘಟನೆ ಯಾವುದು? ಇದೇ ಆ ವಿಷಯ. ಅದನ್ನು ಇಲ್ಲಿಯವರೆಗೆ ಉದ್ದೇಶಪೂರ್ವಕವಾಗಿ ಮುಚ್ಚಿಡಲಾಗಿದೆ. ಏಕೆಂದರೆ ಇದನ್ನು ಬಹಳ ಬೇಗ ಹೇಳಿಬಿಟ್ಟರೆ ನೀವು ಬಹುಶಃ ಆ ಸಂಕೇತವನ್ನು ಅದೇ ದೃಷ್ಟಿಯಿಂದ ನೋಡಲು ಪ್ರಾರಂಭಿಸುತ್ತೀರಿ ಮತ್ತು ಅದರ ನಿಜವಾದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದಕ್ಕಾಗಿಯೇ ಸದ್ಯಕ್ಕೆ ಬಸ್ ಇಷ್ಟು ನೆನಪಿಡಿ. ಮುಂದಿನ ಸಮಯದಲ್ಲಿ ಒಟ್ಟಿಗೆ ಯಾವುದೋ ಹಳೆಯ ಸಂಬಂಧ, ಯಾವುದೋ ನಿಂತುಹೋದ ಕೆಲಸ ಮತ್ತು ಯಾವುದೋ ಹೊಸ ನಿರ್ಧಾರ ನಿಮ್ಮ ಮುಂದೆ ಬಂದರೆ ಆ ಸಮಯದಲ್ಲಿ ಆತುರ ಪಡಬೇಡಿ. ಮೂರನ್ನೂ ಪ್ರತ್ಯೇಕವಾಗಿ ನೋಡಬೇಡಿ. ಅವುಗಳ ನಡುವಿನ ಸಂಬಂಧವನ್ನು ಹುಡುಕಲು ಪ್ರಯತ್ನಿಸಿ. ಏಕೆಂದರೆ ನಿಜವಾದ ರಹಸ್ಯ ಈಗ ಬಹಳ ದೂರವಿಲ್ಲ ಮತ್ತು ಮುಂದಿನ ಭಾಗ ಆ ತಿರುವಿಗೆ ಕೊಂಡೊಯ್ಯುತ್ತದೆ. ಅಲ್ಲಿ ಮೊದಲ ಬಾರಿಗೆ ಈ ಮೂರು ಘಟನೆಗಳ ಒಂದೇ ಕೇಂದ್ರ ಕಾಣಿಸುತ್ತದೆ ಮತ್ತು ಅಲ್ಲಿಂದಲೇ ಈ ಕಥೆ ಕೇವಲ ಸಂಕೇತವಾಗಿ ಉಳಿಯುವುದಿಲ್ಲ, ಬದಲಾಗಿ ನಿಮಗೆ ಒಂದು ಗಂಭೀರ ಆತ್ಮಾವಲೋಕನವಾಗುತ್ತದೆ.